ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ನಾವೇನು ಮಾಡ್ತಾ ಇದೀವಿ ಅದಕ್ಕೆ ಕಂಟಿನ್ಯೂ ಮಾಡೋಣ. ಸೊ ವೆಲ್ಕಮ್ ಟು ಅವರ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಇವತ್ತು 7ನೇ ವಿಡಿಯೋ ಸ್ನೇಹಿತರೆ, ಪಾರ್ಟ್ 7. ಇವತ್ತು ಏನೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಎರರ್ ಡಿಟೆಕ್ಷನ್, ಅಂದ್ರೆ ಈ ತಪ್ಪು ಹೆಂಗ್ ಕಂಡುಹಿಡಿಬೇಕು ಅಂತ. ಓಕೆ, ಚೆನ್ನಾಗಿರುತ್ತೆ, ಬನ್ನಿ. ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು ಪ್ಯಾಸೇಜ್ ರೀತಿ ಕೊಟ್ಟಿರ್ತಾನೆ, ಅದ್ರ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಅಲ್ಲಿ ಏನ್ ಮಾಡಿರ್ತಾನೆ, ಬ್ಲಾಂಕ್ ಕೊಟ್ಟಿರ್ತಾನೆ, ಅಲ್ಲಿ ನೀವು ತುಂಬಬೇಕಾಗತ್ತೆ. ಕ್ವಶನ್ ಟ್ಯಾಗ್, ಇದು ನಿಮ್ಗೆ ಪ್ರತಿ ಎಕ್ಸಾಮ್ ಗಳಲ್ಲೂ ಗ್ರೂಪ್ ಸಿ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಗಳಲ್ಲೂ 1 or 2 ಕ್ವಶನ್ಸ್ ಕೇಳಿರ್ತಾನೆ. ಚೆನ್ನಾಗಿರುತ್ತೆ, ಇದು ಈಸಿ, ಡೆಡ್ಲಿ ಈಸಿ ಕ್ವಶನ್ ಇದು. ಮತ್ತೆ PQRS, ಇವೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ಬನ್ನಿ ಸ್ನೇಹಿತರೆ, ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ನಾವು GK ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಮತ್ತೆ ಇಂಗ್ಲಿಷ್ ಆಗಿರ್ಬೋದು, ಸೊ ಈ ಎಲ್ಲ ವಿಡಿಯೋಸ್ ಗಳು ನೀವೇನ್ ನೋಡಿಲ್ಲ ಎಲ್ಲಾನು ಕೂಡ ಒಂದೇ ಪ್ಲೇ ಲಿಸ್ಟ್ ಹಾಕ್ಬಿಟ್ಟಿದೀವಿ ನಾವು. ಸೊ ಗ್ರೂಪ್ ಸಿ ಪ್ಲೇ ಲಿಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಅದ್ರ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಕೂಡ ಇದೆ, ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನೀವು ಹೋದ್ರೆ ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀವಿ, ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಫೈನ್, ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ವೆರಿ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ವಿ. PQRS ಗೆ ಸಪರೇಟ್ ವಿಡಿಯೋ ಮಾಡಿದ್ದೀವಿ. ಅದ್ರಲ್ಲಿ ತುಂಬಾ ಕ್ವಶನ್ಸ್, ವೆರೈಟಿ ಕ್ವಶನ್ಸ್, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಈ 2 ರಿಂದ 3 ಟೈಪ್ ಕ್ವಶನ್ಸ್ ಬರುತ್ತೆ, ಅದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಓಕೆ ಫೈನ್ ಸರ್. ಈಗ ಮೊದಲು ಏನ್ ಮಾಡೋಣ ಅಂದ್ರೆ ಒಂದು ಕ್ವಶನ್ ಟ್ಯಾಗ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ತೇನೆ. ಓಕೆ, ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ. ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಸರ್, ಇದು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು ನೀವು. ಈಗ ಏನಿದೆ ಅಂತ ನೋಡೋಣ ಬನ್ನಿ. ಆಡ್ ಎ ಸೂಟಬಲ್ ಕ್ವಶನ್ ಟ್ಯಾಗ್ ಟು ದ ಸೆಂಟೆನ್ಸ್ ಗಿವನ್ ಬಿಲೋ ಅಂತಿದೆ. ಕ್ವಶನ್ ಅಂದ್ರೆ ಏನು ಸರ್? ಪ್ರಶ್ನಾರ್ಥಕ. ಅಂದ್ರೆ ನೀವು ಕ್ವಶನ್ ಮಾರ್ಕ್ ಹಾಕ್ಬೇಕು. ಕಂಟಿನ್ಯೂ ಮಾಡಿ, ಇದನ್ನ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ನ ಕಂಟಿನ್ಯೂ ಮಾಡಿ ಕ್ವಶನ್ ಮಾರ್ಕ್ ಹಾಕ್ಬೇಕು ಅಂತ. ಓಕೆ, ಅರ್ಥ ಇಷ್ಟೇ, ಸಿಂಪಲ್. ಈಗ ನೋಡಿ, ದ ಲಾಸ್ ಆರ್ ಸರ್ಟನ್ಲಿ ಇನ್ ಫೇವರ್ ಆಫ್ ದ ಪರ್ಟಿಕ್ಯುಲರ್ ಕ್ಲಾಸ್ ಅಂತಿದೆ. ಲಾಸ್ ಅಂದ್ರೇನು? ಕಾನೂನುಗಳು ಒಂದು ವರ್ಗದ ಜನರಿಗೆ ಸೀಮಿತ ಅಂತ ಹೇಳ್ತಾ ಇದೆ. ಓಕೆ, ಇದನ್ನ ಕ್ವಶನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮುಂದೆ ಏನ್ ಆಡ್ ಮಾಡಿದ್ರೆ ಇಲ್ಲಿ ಮುಂದೆ ಕ್ವಶನ್ ಟ್ಯಾಗ್ ಆಗುತ್ತೆ ಈ ಕ್ವಶನ್ಗೆ ಅಂತ. ಇಲ್ಲಿ ಮುಖ್ಯವಾಗಿ ಸರ್, ಇಲ್ಲಿ ರೈಟ್ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ. ರೈಟ್ ಆನ್ಸರ್ ಬಂದು ಆಪ್ಷನ್ 1. ಓಕೆ, ಆಪ್ಷನ್ 1, ಅರೆಂಟ್ ದೇ ಇಸ್ ದ ರೈಟ್ ಆನ್ಸರ್. ಸರ್, ಇಲ್ಲಿ ನೀವು ನೋಡ್ಬೇಕಾಗಿರೋದಿಷ್ಟೇ. ತುಂಬಾ ಜನ ಇಸಂಟ್ ಇಟ್ ಆರ್ ದೇ ಅಂತ ಬರುತ್ತೆ. ಇಲ್ಲಿ ಯಾವಾಗ ಈ ದೇ ಇಟ್ ಇವೆಲ್ಲ ಯಾವಾಗ ಆರ್ ಯಾವಾಗ ಆಗುತ್ತೆ ಅಂದ್ರೆ ಈ ಸೆಂಟೆನ್ಸ್ ಬಹುವಚನದಿದೆಯಾ, ಸಿಂಗುಲರ್ ಪ್ಲೂರಲ್, ಏಕವಚನನ ನೋಡ್ಬೇಕು. ನೋಡಿ, ಲಾಸ್. ಓಕೆ, ಲಾಸ್ ಕಾನೂನುಗಳು. ಪರ್ಟಿಕ್ಯುಲರ್ ಕ್ಲಾಸ್ ಅಂದ್ರೆ ವರ್ಗ, ಅಂದ್ರೆ ಅದೊಂದು ಬಹುವಚನ ಅಂತ ಅರ್ಥ. ವರ್ಗ ಇಸ್ ನಥಿಂಗ್ ಬಟ್ ಅದ್ರಲ್ಲಿ ತುಂಬಾ ಜನ ಇರ್ತಾರೆ, ಇದೊಂದು ಬಹುವಚನ. ಸೊ ಬಹುವಚನ ಆದಾಗ ಆರ್ ಬರ್ಬೇಕು. ಏಕವಚನ ಆದ್ರೆ ಈಸ್ ಬರ್ಬೇಕು. ಇಷ್ಟ ನೀವು ನೋಡ್ಬೇಕಾಗಿರೋದು. ಓಕೆ, ಮತ್ತೆ ಕ್ವಶನ್ ಟ್ಯಾಗ್ ಅಂದ್ರೆ ಈಗ ಹೆಂಗೆ ಅಂದ್ರೆ ಕಾನೂನುಗಳು ಒಂದು ವರ್ಗದ ಜನ ಮಾತ್ರ ಸೀಮಿತ, ಹೌದಲ್ವಾ, ಕರೆಕ್ಟ್ ತಾನೆ ಅಂತ ಏನ್ ಹೇಳ್ತೀವಲ್ಲ, ದಟ್ ಇಸ್ ಕಾಲ್ಡ್ ಕ್ವಶನ್ ಟ್ಯಾಗ್. ಸೊ ಹಾಗಾಗಿ ಅರೆಂಟ್ ದೇ ಅಂತ ಹೇಳ್ಬೇಕು. ನೋಡಿ, ಆರ್ ದೇ ಆಗಲ್ಲ. ಇಲ್ಲಿ ಕ್ವಶನ್ ಟ್ಯಾಗ್ ಅಂದಾಗ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಪಾಸಿಟಿವ್ ಇದೆ, ಅದ್ರ ಉಲ್ಟಾ ಇರ್ಬೇಕು, ಕಾಂಟ್ರಡಿಕ್ಟರಿ ಇರ್ಬೇಕು. ಅಂತಂದ್ರೆ ದ ಲಾಸರ್, ಈಗ ಹೆಂಗ್ ಹೇಳ್ತೀವಪ್ಪ ಅಂದ್ರೆ, ನೀನು ಬಂದು ನಮ್ಮಲ್ಲಿ ಊಟ ಮಾಡು, ಅವರು ಬಂದು ಊಟ ಮಾಡ್ತಾರೆ, ಮಾಡಲ್ವಾ ಅಂತ ಕೇಳ್ತೀವಲ್ಲ, ಮಾಡಲ್ವಾ ಅಂದ್ರೆ ಅಲ್ವಾ ಅಂದ್ರೆ ನೆಗೆಟಿವ್. ಇಲ್ಲಿ ಪಾಸಿಟಿವ್ ಇದ್ದಾಗ ಅಲ್ಲಿ ನೆಗೆಟಿವ್ ಬರ್ಬೇಕು. ನೆಗೆಟಿವ್ ಅಂದ್ರೆ ನಾಟ್ ಬರ್ಬೇಕು. ಓಕೆ, ಆರ್ ದೇ ಆಗಲ್ಲ, ಅರೆಂಟ್ ದೇ ಆಗುತ್ತೆ. ಅರೆಂಟ್ ಅಂದ್ರೆ ಆರ್ ನಾಟ್ ಅಂತ, ಆರ್ ನಾಟ್ ದೇ ಅನ್ನೋ ರೀತಿ ಅರೆಂಟ್ ದೇ ಅಂತ ಕರಿತೀವಿ. ಸೊ ನಾಟ್ ಬರ್ಬೇಕು. ಓಕೆ, ಇಲ್ಲಿ ಪಾಸಿಟಿವ್ ಇದ್ದಾಗ ಇಲ್ಲಿ ನೆಗೆಟಿವ್, ಅದ್ರ ಉಲ್ಟಾ ಬರ್ಬೇಕು. ಇಲ್ಲಿ ನೆಗೆಟಿವ್ ಇದ್ರೆ ಇಲ್ಲಿ ಪಾಸಿಟಿವ್ ಬರ್ಬೇಕು, ಈ ರೀತಿ. ಓಕೆ, ಸೊ ಸಿಂಪಲ್, ಇದನ್ನ ಸಿಂಪಲ್ ಆಗಿ ಕಂಡು ಹಿಡಿಯಬಹುದು. ಏನು ನೋಡ್ಬೇಕಾಗಿಲ್ಲ, ಪ್ಲೂರಲ್ ಇದೆಯಾ, ಪಾಸಿಟಿವ್ ಅಂದ್ರೆ ಸಿಂಗುಲರ್ ಇದೆಯಾ, ಏಕವಚನ ಬಹುವಚನ ಸ್ಟೇಟ್ಮೆಂಟ್, ಅದ್ರ ತಕ್ಕಂತೆ ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್ಸ್ಗೆ ಸ್ನೇಹಿತರೆ, ನೀವು ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ತಗೋಬೇಕು ಅಂತಿದ್ರೆ, ಓಕೆ, ಪರೀಕ್ಷಾ ಆಪ್ ಅಂತಿದೆ, ಅದ್ರ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಮತ್ತೆ ನನ್ನ ಕೂಪನ್ ಕೋಡ್ ಕೂಡ ಹಾಕಿರ್ತೇನೆ. ಯಾಕಂದ್ರೆ 21 ಟೆಸ್ಟ್ ಗಳು ನಿಮ್ಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ 13 ನಿಮ್ಗೆ GK ಟೆಸ್ಟ್ ಇರುತ್ತೆ, 8 ನಿಮ್ಗೆ ಕಮ್ಯುನಿಕೇಶನ್ ಟೆಸ್ಟ್ ಇರುತ್ತೆ. ಕಮ್ಯುನಿಕೇಶನ್ ಪೇಪರ್ ಸೆಕೆಂಡ್ ಪತ್ರಿಕೆ 2. ಓಕೆ, ಒಂದು ಫ್ರೀ ಕೂಡ ಇದೆ, ನೀವು ನೋಡ್ಕೋಬಹುದು ಹೆಂಗಿದೆ ಅಂತ. ನೆಗೆಟಿವ್ ಮಾರ್ಕ್ಸ್ ಕೂಡ ಇದರಲ್ಲಿ ಅವ್ರು ಹಾಕಿರ್ತಾರೆ. ಹೆಂಗೆ ಗ್ರೂಪ್ಸ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಸೇಮ್ ವೇ ಇಲ್ಲೂ ಕೂಡ ಇದೆ. ಸೊ ಈ PUNEET40 ಇದೆಯಲ್ಲ, ಈ ಕೋಡ್, ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ 240 ರೂಪಾಯಿಗೆ ಈ ಟೆಸ್ಟ್ ಸಿಗುತ್ತೆ. ವ್ಯಾಲಿಡಿಟಿ ಬಂದು ಈ ಟೆಸ್ಟ್ 6 ತಿಂಗಳ ಕಾಲ ಯೂಸ್ ಮಾಡಬಹುದು. ಈ ಟೆಸ್ಟ್ ನ ಯೂಸ್ ಮಾಡ್ಕೋಬಹುದು. ಓಕೆ, 40% ಆಫ್ ಇದೆ. ಆಕ್ಚುಯಲ್ ಪ್ರೈಸ್ 399,
ಓಕೆ, ನೀವು 40% ಆಫ್ ತಗೊಂಡ್ರೆ 240 ಸಿಗುತ್ತೆ. ಏನಿಲ್ಲ, ಜಸ್ಟ್ ನೀವು ಆಪ್ ನ ಡೌನ್ಲೋಡ್ ಮಾಡ್ಬೇಕು, ಲಿಂಕ್ ಹಾಕಿರ್ತೇನೆ. ಅಲ್ಲಿ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಟೆಸ್ಟ್ ಅಂತ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿರುತ್ತೆ. ಸೊ ಇಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಹಿಂಗೆ ಬಂದ್ರೆ ನಿಮ್ಗೆ ಇಲ್ಲಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಂತ ಇರುತ್ತೆ, ತಾಂತ್ರಿಕೇತರ ಅಂತ. ಇಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇದು ಬರುತ್ತೆ, ವ್ಯೂ ಆಲ್ ಅಂತ ಇರುತ್ತೆ. ಇಲ್ಲಿ ಒಂದು ಫ್ರೀ ಕೊಟ್ಟಿರ್ತಾರೆ, ಇಲ್ಲಿ 399 ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅನ್ಲಾಕ್ ಕೋರ್ಸ್ ಅಂತ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ ಕೂಪನ್ ಕೋಡ್ ಕೇಳುತ್ತೆ, PUNEET 40 ಹಾಕಿ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೋಡಿ 240 ಬರುತ್ತೆ. ಅಪ್ಲೈ ತೋರಿಸುತ್ತಲ್ಲ, ಅವಾಗ 240 ರೂಪೀಸ್ ಬರುತ್ತೆ. ಯಾವುದೇ ರೀತಿಯಾದ ಪೇಮೆಂಟ್ ಮೋಡ್ ಅಲ್ಲಿ ನೀವು ಮಾಡಬಹುದು. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ ಕ್ವಶನ್ಸ್. ಓಕೆ, ನೆಗೆಟಿವ್ ಮಾರ್ಕ್ಸ್ ಗಳು ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಫೈನ್, ನನ್ನ ಎಲ್ಲ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಈಗ ನೆಕ್ಸ್ಟ್ ಬಂದ್ಬಿಡ್ತೇನೆ ನಾವು ಎರರ್ ಫೈಂಡಿಂಗ್ ಗೆ, ಅಂದ್ರೆ ತಪ್ಪನ ಹುಡ್ಕೋದು ಹೆಂಗೆ ಅಂತ. ಸರ್ ಇದಕ್ಕೆ ನೀವು ಗ್ರಾಮರ್ ಗೊತ್ತಿರ್ಬೇಕಾ? ಇಲ್ಲ, ಗ್ರಾಮರ್ ಗೊತ್ತಿಲ್ಲದೆ ಕೂಡ ಮಾಡ್ಬೋದು. ಹೆಂಗೆ ಅಂದ್ರೆ ನೀವು ಹೆಚ್ಚು ಓದ್ಬೇಕು. ಓದು ಅಂದ್ರೆ ಇಂಗ್ಲಿಷ್ ನ ಹೆಚ್ಚೆಚ್ಚು ಓದ್ತಾರೆ, ನಿಮ್ಗೆ ಗ್ರಾಮರ್ ಬೇಕಾಗಲ್ಲ, ನೋಡಿದ ತಕ್ಷಣ ಕಂಡಿಡಬಹುದು. ಇಲ್ಲನ್ನ ಸ್ವಲ್ಪ ಗ್ರಾಮರ್ ಬೇಕಾಗತ್ತೆ. ಇದನ್ನ ನೋಡಿ, ಇವತ್ತಿನ ಕ್ವಶನ್ಸ್ ಟೋಟಲ್ 4 ಕ್ವಶನ್ಸ್ ತಗೊಂಡಿದ್ದೀನಿ. ಈ 4 ಕ್ವಶನ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸಾಲ್ವ್ ಮಾಡ್ತಾ ಹೇಳ್ತೀನಿ. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ. ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಇದನ್ನ ನಾನು ಮಾಡಿಲ್ಲ, ಗ್ರಾಮರ್ ನಾನು ಆಲ್ರೆಡಿ ಒಂದು 6-7 ವಿಡಿಯೋ ಮಾಡಿದ್ದೀನಿ, ಒಂದು 5ರಿಂದ 6 ವಿಡಿಯೋ ಮಾಡಿದ್ದೀನಿ. ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಇಂಗ್ಲಿಷ್ ಗ್ರಾಮರ್ ಅಂತ. ಅದ್ರಲ್ಲಿ ನಾನು ಸಿಂಪಲ್ ಆಗಿ ಮಾಡಿದ್ದೀನಿ. ಅದನ್ನ ನೋಡಿದ್ರು ಕೂಡ ಇದನ್ನ ಸಾಲ್ವ್ ಮಾಡ್ಬೋದು. ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಎಕ್ಸಾಮ್ ಆಗಸ್ಟ್ ಮಾಡ್ಕೊಡ್ತೀನಿ. ಇದನ್ನ ತಿಳ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ನೀವು ಕ್ವಶನ್ಸ್ ನ ಕೂಡ ಎರರ್ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. ಈಗ ಎರರ್ ನ ಐಡೆಂಟಿಫೈ ಮಾಡಬೇಕು, ಏನು ಎಲ್ಲಿ ಎರರ್ ಇದೆ. ಈಗ ನೋಡಿ, ಈಗ ಇದೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿರ್ತಾನೆ ನಿಮ್ಗೆ. ನೈದರ್ ಹಿ ನಾರ್ ಹಿಸ್ ಟೀಮ್ ವರ್ ಪ್ರೆಸೆಂಟ್ ದಟ್ ಡೇ, ನೋ ಎರರ್. ಅಂದ್ರೆ ಇದ್ರಲ್ಲಿ ಎರರ್ ಇದ್ರೆ 1 ಟಿಕ್ ಹಾಕ್ಬೇಕು, ಇದ್ರಲ್ಲಿ ಎರರ್ ಇದ್ರೆ 2 ಟಿಕ್ ಹಾಕ್ಬೇಕು ನೀವು ನಿಮ್ಮ OMR ಅಲ್ಲಿ. ಇದ್ರಲ್ಲಿ ಎರರ್ ಇದ್ರೆ 3 ಟಿಕ್ ಹಾಕ್ಬೇಕು, ಎರರ್ ಇಲ್ಲ ಅಂದ್ರೆ 4 ಟಿಕ್ ಹಾಕ್ಬೇಕು. ಇದು ಎಕ್ಸಾಂಪಲ್ ಅವನೇ ಕೊಟ್ಟಿರೋದ್ರಿಂದ ಅವ್ನು ಹೇಳ್ಬಿಟ್ಟಿದ್ದಾನೆ. ಎರರ್ ಎಲ್ಲಿದೆ ಅಂದ್ರೆ ಆಪ್ಷನ್ 3 ಇದೆ ಅಂತ ಹೇಳಿದ್ದಾನೆ. ಏನಕ್ಕೆ ಅಂದ್ರೆ ನೋಡಿ, ನೈದರ್ ಹಿ ನಾರ್ ಹಿಸ್ ಟೀಮ್ ಅಂದ್ರೆ ಅವನ ಅಂತಿಲ್ಲ, ಇಲ್ಲಿ ಅವರಿಲ್ಲ, ಅವನು. ಆಗ ನಮ್ಗೇನ್ ಬರ್ಬೇಕು, ಇಲ್ಲಿ ವಾಸ್ ಬರ್ಬೇಕು. ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದು, ಪ್ರೆಸೆಂಟ್ ದ ಡೇ, ಆ ದಿನ ಅಂತ ಹೇಳಿರೋದು. ಓಕೆ, ಇಲ್ಲಿ ವಾಸ್ ಬರ್ಬೇಕು. ವರ್ ಅಂದ್ರೆ ಇಲ್ಲಿ ಪ್ಲೂರಲ್ ಹಾಕ್ಬಿಟ್ಟಿದ್ದಾನೆ, ಸಿಂಗುಲರ್ ಇರ್ಬೇಕಾಗಿತ್ತು. ಅವನು ಮತ್ತೆ ಅವನ ಒಂದು ಟೀಮ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವಾಸ್ ಬರ್ಬೇಕಾಗಿತ್ತು, ವರ್ ಇದೆ. ಹಾಗಾಗಿ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆನ್ಸರ್. ಇದು ಅವ್ನು ಕೊಟ್ಟಿದ್ದಾನೆ. ಈಗ ನಾವು ಒಂದಷ್ಟು ಕ್ವಶನ್ ಸಾಲ್ವ್ ಮಾಡೋಣ. ತುಂಬಾ ಚೆನ್ನಾಗಿದೆ, ಬನ್ನಿ, ಸಿಂಪಲ್ ಆಗಿದೆ ಕೂಡ. ಈ ಕ್ವಶನ್ ನೀವು ಆನ್ಸರ್ ಮಾಡ್ತಾ ಬನ್ನಿ. None of the 6 qualifiers who have been given a chance to join this team play confidently. ಇಲ್ಲಿ ನೋ ಎರರ್, ಯಾವುದೇ ಒಂದು ಪೋರ್ಷನ್ ಅಲ್ಲಿ ಎರರ್ ಇಲ್ಲ ಅಂದ್ರೆ ನೀವು ನೋ ಎರರ್ ನ ಟಿಕ್ ಮಾಡ್ಬೇಕಾಗುತ್ತೆ. 4ನೇ ಆಪ್ಷನ್ ಟಿಕ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಎರರ್ ಯಾವ್ದ್ರಲ್ಲಿದೆ, ಯಾರು ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ ಫಟಾಫಟ್ ಅಂತ. ಓಕೆ, ಸೊ ಇಲ್ಲಿ ಎರರ್ ಇರೋದು ಆಪ್ಷನ್ 3. ಓಕೆ, ಆಪ್ಷನ್ 3 ಇಲ್ಲಿ ಎರರ್ ಇದೆ. ಸೊ 3 ಇಸ್ ದ ರೈಟ್ ಆನ್ಸರ್. ಏನ್ ಎರರ್ ಇದೆ ಇಲ್ಲಿ ನೋಡಿ, ನನ್ ಆಫ್ ದ 6 ಕ್ವಾಲಿಫೈರ್ಸ್. ನನ್ ಅಂತಿದ್ಯಲ್ಲ, ಈ ಪೋರ್ಷನ್ ನಿಮ್ಗೆ ಗೊತ್ತಿರಬೇಕು. ನಾನ್ ನಿಮಗೆ ಮಾಡಿದ್ದೀನಿ ಸರ್, ನನ್ ಯಾವಾಗ ಯೂಸ್ ಮಾಡ್ತೀವಿ, ಹ್ಯಾವ್ ಬೀನ್ ಯಾವಾಗ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನನ್ ಅಂತಕ್ಕಂಥದ್ದು ನಾವು ಸಿಂಗುಲರ್ ಎಲ್ಲಾರು ಯೂಸ್ ಮಾಡಿ. ಈಗ ನನ್ ಅಂದ್ರೆ ಏನು ಸರ್? ಯಾರೂ ಅಲ್ಲ, ನನ್ ಆಫ್ ದೆಮ್ ಅಂತ ನೋಡಿರ್ತೀರ. ನನ್ ಆಫ್ ದೆಮ್, ನನ್ ಆಫ್ ದೀಸ್ ಅಂತ ಇರೋದು. ದೀಸ್ ಅಥವಾ ಬೇರೆಯವ್ರ ಜನಗಳಿದ್ರೆ ದೆಮ್ ಅಂತ ಇರ್ತದೆ. ಅಂದ್ರೆ ತುಂಬಾ ಜನಗಳಲ್ಲಿ ಯಾರು ಅಲ್ಲ ಅನ್ನೋ ರೀತಿ. ಈ ತರ ಬಂದಾಗ ಪ್ಲೇ ಅಂತ ಯೂಸ್ ಮಾಡ್ಬೋದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ನನ್ ಆಫ್ ದೆಮ್, ನನ್ ಆಫ್ ದೀಸ್ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ. ಅಷ್ಟೊಂದ್ ಜನಗಳಲ್ಲಿ ಇಲ್ಲ ಯಾರು ಅಂತ. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾನೆ. ಅವಾಗ ನಾವೇನ್ ಮಾಡ್ಬೇಕು, 6 ಕ್ವಾಲಿಫೈರ್, 6 ಜನರಲ್ಲಿ ಯಾರು ಇಲ್ಲ ಅಂದಾಗ ಇದು ಸಿಂಗುಲರ್ ಆಗ್ಬೇಕಾಗುತ್ತೆ, ಪ್ಲೇ ಆಗಲ್ಲ. ಇದು ಏನಾಗ್ಬೇಕಾಗತ್ತೆ, ಇದು ಪ್ಲೇಸ್ ಆಗತ್ತೆ. ಈಗ ಇಟ್ಸ್ ಮೈನ್ ಅಂತೀವಿ, ಇಟ್ ಮೈನ್ ಅನ್ನಲ್ಲ, ಇಟ್ಸ್ ಮೈನ್ ಅಂದ್ರೆ ನನ್ನದು ಅನ್ನಕ್ಕೆ ಅಲ್ವಾ. ಸೊ ಸೇಮ್ ವೇ ಈಗ ಇಲ್ಲಿ ಏನಾಗ್ಬೇಕು ಅಂದ್ರೆ ನನ್ ಕ್ಯಾನ್ ಬಿ ಫಾಲೋಡ್ ಬೈ ಬೋತ್ ಸಿಂಗುಲರ್ ಅಂಡ್ ಪ್ಲೂರಲ್. ನೋಡಿ, ನನ್ ಅಂತಕ್ಕಂಥದ್ದು ಸಿಂಗುಲರ್ ಅಲ್ಲೂ ಯೂಸ್ ಮಾಡ್ಬೋದು. ಯಾವಾಗ ಪ್ಲೇ, ಈಗ ಪ್ಲೇಗೂ ಪ್ಲೇಸ್ಗೆ ಏನ್ ಸರ್ ಡಿಫ್ರೆನ್ಸ್, ಇವೆಲ್ಲ ನಾನು ಮಾಡಿದೀನಿ. ನಮ್ಮ ರೂಲ್ಸ್ ಅಂತ ಹೇಳಿ ನಾನು ಮಾಡಿದೀನಿ ನೋಡಿ. ದಯವಿಟ್ಟು ನೋಡಿ ಸ್ನೇಹಿತರೆ, 6 ವಿಡಿಯೋನ ಮಾಡಿದೀನಿ, ದಯವಿಟ್ಟು ನೋಡಿ. ಅದರಲ್ಲೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೇಸ್ ಅಂತಕ್ಕಂಥದ್ದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಥರ್ಡ್ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ. ಶಿ ಪ್ಲೇಸ್ ಇನ್ ದ ಪಾರ್ಕ್, ಹಿ ಪ್ಲೇಸ್ ಅಟ್ ದ ಬೀಚ್, ಹಿಂಗಿದ್ದಾಗ ನೋಡಿ. ಹಿ ಪ್ಲೇಸ್ ಸಿಂಗುಲರ್, ಹಿ ಅವನು, ಅವಳು, ಶಿ ಪ್ಲೇಸ್ ಅಂತ ಹೇಳ್ಬೇಕು, ಪ್ಲೇ ಅಂತ ಹೇಳಬಾರ್ದು. ಯಾವಾಗ ಪ್ಲೂರಲ್ ಸಬ್ಜೆಕ್ಟ್ಸ್ ಇರುತ್ತೆ ಅವಾಗ
ಪ್ಲೇ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ಪ್ಲೇ ನೋಡಿ, ಐ ಪ್ಲೇ, ದೇ ಪ್ಲೇ, ವಿ ಪ್ಲೇ, ನಾವು ಯು ಗೈಸ್ ಪ್ಲೇ, ಹಿಂಗ್ ಬರುತ್ತೆ. ಪ್ಲೂರಲ್ ಇದ್ದಾಗ ಪ್ಲೇ ಬರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿಂಗುಲರ್ ಇದ್ದಾಗ ಪ್ಲೇಸ್ ಅಂತ ಬರುತ್ತೆ. ಈಗ ನೋಡಿ ಇದು ಸಿಂಗುಲರ್ ಸರ್, 6 ಜನ ಅಂತ ಹೇಳ್ತಾ ಇದೀವಿ, ಜನಗಳು ಅಂತ ಕ್ವಾಲಿಫೈಯರ್ಸ್ ಅಂದ್ರೆ ಇಲ್ಲಿ 6 ಇರೋದಕ್ಕೆ ಕ್ವಾಲಿಫೈಯರ್ಸ್ ಅಂತ ಹಾಕಿದೀವಿ, 6 ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ. ಸೊ ಹಾಗಾಗಿ ಇದು ಪ್ಲೇ ಆಗ್ಬಾರ್ದು, ಪ್ಲೇಸ್ ಆಗ್ಬೇಕು. ಓಕೆ, ಥರ್ಡ್ ಪರ್ಸನ್, ಅಂಡ್ ಆಲ್ಸೋ ವಿ ಆರ್ ಯೂಸಿಂಗ್ ದಿಸ್ ಫಾರ್ ಥರ್ಡ್ ಪರ್ಸನ್. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ಲ? ಪ್ಲೇಸ್ ಆಗ್ಬೇಕು. ಓಕೆ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ಸಿಂಪಲ್ ಆಗಿ ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದೊಂದ್ಸಲ ಈ ಎಕ್ಸಾಂಪಲ್ ಗಳೆಲ್ಲ ಕೇಳಿದ್ದಾನೆ ಕೂಡ ಕ್ವಶನ್. ಶಿ ಪ್ಲೇಸ್ ಇನ್ ದ ಪಾರ್ಕ್, ನೋಡಿ ಪ್ಲೇಸ್ ಅಂತ ಬರುತ್ತೆ, ಒಬ್ಳೆ ಸಿಂಗ್ಯುಲರ್. ಈ ಪ್ಲೇಸ್ ಇನ್ ದ ಬೀಚ್ ಅಂದ್ರೆ ಬೀಚ್ ಅಲ್ಲಿ ಅವನು ಆಟ ಆಡ್ತಾನೆ ಅಂತ, ಅಂದ್ರೆ ಪ್ಲೇಸ್ ಅಂತ ಬರುತ್ತೆ. ಅದೇ ಐ, ದೇ, ವಿ, ಯು ಅಂತಿದ್ದಾಗ ಪ್ಲೇ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ನಾಟ್ ಓನ್ಲಿ ದ ಡಾಕ್ಟರ್ ಬಟ್ ಆಲ್ಸೋ ದ ನರ್ಸಸ್ of this nursing home is very kind and helpful to the attendants. No error. ಯಾವುದು ಕರೆಕ್ಟ್ ಆನ್ಸರ್? ಯೋಚನೆ ಮಾಡಿ ಆನ್ಸರ್ ಮಾಡಿ. ಇದು ಕೂಡ ಜಸ್ಟ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಯಾವ್ದು ಗ್ರಾಮರ್ ಬೇಕಾಗಲ್ಲ, ಬಟ್ ಸ್ಟಿಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ಹೇಳ್ಬೋದು. ನೋಡಿ, ನಾಟ್ ಓನ್ಲಿ ಬಟ್ ಆಲ್ಸೋ, ಇದು ಕರೆಕ್ಟ್ ಆಗಿದೆ. ನಾಟ್ ಓನ್ಲಿ ಬಟ್ ಆಲ್ಸೋ ಕರೆಕ್ಟ್ ಆಗಿದೆ. ನಾಟ್ ಓನ್ಲಿ ದ ಡಾಕ್ಟರ್ ಅಲ್ದೇನೆ ಆದ್ರೆ ನರ್ಸುಗಳು ಸೇರಿ, ಡಾಕ್ಟರ್ ಮಾತ್ರ ಅಲ್ಲ, ನರ್ಸಸ್ಗಳು ಸೇರಿ ಆಫ್ ದಿಸ್ ನರ್ಸಿಂಗ್ ಹೋಮ್, ಈ ನರ್ಸಿಂಗ್ ಹೋಮಿನಲ್ಲಿರ್ತಕ್ಕಂಥ ಡಾಕ್ಟ್ರು ಅಲ್ಲದೆ ನರ್ಸಸ್ಗಳು ಕೂಡ ಈಸ್ ವೆರಿ ಕೈಂಡ್ ಅಂತಿದೆ. ಸೊ ಆಪ್ಷನ್ 2 ಇಲ್ಲಿ ರಾಂಗ್ ಇರೋದು, ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ಈಸ್ ಬರಲ್ಲ ಇಲ್ಲಿ, ಆರ್, ದಿಸ್ ಇಸ್ ಕಾಲ್ಡ್ ಪ್ಲೂರಲ್ ಆಯ್ತು. ಓಕೆ, ನರ್ಸಸ್ ಮತ್ತೆ ಡಾಕ್ಟರ್ ಇಬ್ರು 2 ಪ್ಲೂರಲ್ ಫಾರ್ಮ್ ಇಲ್ಲಿ. ಓಕೆ, ಸಿಂಗುಲರ್ ಅಲ್ಲ, ಪ್ಲೂರಲ್. ಸೊ ಆರ್ ಬರಬೇಕು, ಆರ್ ವೆರಿ ಕೈಂಡ್ ಅಂತ ಬರಬೇಕು. Use are in place of is. Okay, in the case of not only but also verb is used according to the number of nearest subject. Okay, ಇಲ್ಲಿ 2 ಸಬ್ಜೆಕ್ಟ್ ಗಳಿವೆ, ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಸೊ ಆರ್ ಯೂಸ್ ಮಾಡಬೇಕು, ಈಸ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಎರರ್ ಇರೋದು. ಸೊ ಹಾಗಾಗಿ 2 is the right answer. ಓಕೆ, ನೆಕ್ಸ್ಟ್ ಬನ್ನಿ ಸರ್. The lawyers face the same problems in their day-to-day lives as do an ordinary man of our society. ಅಂದ್ರೆ ಲಾಯರ್ಗಳು ನಮ್ಮ ಸೊಸೈಟಿಲಿ ಏನು ಒಬ್ಬ ಮನುಷ್ಯ ಫೇಸ್ ಮಾಡ್ತಾನಲ್ಲ, ಪ್ರಾಬ್ಲಮ್ ಏನು ಅವನು ಅನುಭವಿಸ್ತಾನೆ, ಅದೇ ತರ ಲಾಯರ್ಸ್ ಆಲ್ಸೋ ಅದೇ ರೀತಿಯ ತೊಂದರೆಗಳನ್ನ ಅವರ ದಿನದಲ್ಲಿ ಕೂಡ, ಡೇ ಟು ಡೇ ಲೈಫ್ಸ್ ಅಲ್ಲೂ ಕೂಡ ಅನುಭವಿಸ್ತಾರೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಸೆಂಟೆನ್ಸ್. ಇಲ್ಲಿ ಯಾವ್ದು ತಪ್ಪು, ಎಲ್ಲಿ ತಪ್ಪಿದೆ ಅಥವಾ ಯಾವ್ದ್ರಲ್ಲೂ ತಪ್ಪಿಲ್ಲ ಅಂದ್ರೆ ಆಪ್ಷನ್ 4 ನೀವು ರೈಟ್ ಹಾಕ್ಬೇಕಾಗತ್ತೆ. ಆನ್ಸರ್ ಮಾಡಿ. ಎಗೇನ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು, ಯಾವಾಗ ನಾವು ಪ್ಲೇ ಎಲ್ಲಿ ಯೂಸ್ ಮಾಡ್ತೀವಿ, ಪ್ಲೇಸ್ ಎಲ್ಲಿ ಯೂಸ್ ಮಾಡ್ತೀವಿ, ಓಕೆ, ಮತ್ತೆ ದೆಮ್ ಯಾವಾಗ ಯೂಸ್ ಮಾಡ್ತೀವಿ, ದೀಸ್ ಯಾವಾಗ ಯೂಸ್ ಮಾಡ್ತೀವಿ, ದೇರ್ ಯಾವಾಗ ಯೂಸ್ ಮಾಡ್ತೀವಿ, ದೀಸ್, ದೇರ್ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಓಕೆ, ಡೂ, ಡಸ್ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ, ಸೊ ಇವೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ, ಗ್ರಾಮರ್ ಅಂತಕ್ಕಂಥದ್ದು ಇಂಗ್ಲಿಷ್ ಗ್ರಾಮರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾಕೆಂದ್ರೆ ಡೂ ಯೂಸ್ ಮಾಡಬಾರ್ದು, ಇಲ್ಲಿ ಡಸ್ ಯೂಸ್ ಮಾಡ್ಬೇಕು. ಅಗೇನ್ ಥರ್ಡ್ ಪರ್ಸನ್ ನಾನು ನಿಮ್ಗೆ ಹೇಳ್ತೀನಿ, ಯೂಸ್ ಡಸ್ ಅಂಡ್ ಈಸ್. ಓಕೆ, ಸಿಂಗುಲರ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀವಿ. ಸಿಂಗುಲರ್ ಅಂದ್ರೆ ಅವನು, ಅವಳು. ಅಗೇನ್ ಶಿ ಡಸ್, ಹಿ ಡಸ್ ಅಂತ, ಹಿ ಡೂ, ಶಿ ಡೂ ಅನ್ನಲ್ಲ. ಓಕೆ, ಈ ಡಸ್, ಶಿ ಡಸ್, ಇಟ್ ಡಸ್ ಅಂತ ಹೇಳ್ತೀವಿ ವಿತ್ ಸಿಂಗುಲರ್ ನಾನ್ ಫಾರ್ಮ್ಸ್ ಅಲ್ಲಿ. ಡೂ ಯಾವಾಗ ಯೂಸ್ ಮಾಡ್ತೀವಿ, ಡೂ ಮತ್ತೆ ಆರ್ ಅಂದ್ರೆ ಪ್ಲೂರಲ್ ನಾನ್ ಫಾರ್ಮ್. ಆರ್ ಯಾವಾಗ ಬರುತ್ತೆ, ಪ್ಲೂರಲ್. ಯಾವಾಗ ಸರ್, ಯು, ವಿ, ದೇ ಅಂತ ಬಂದಾಗ. ಇಲ್ಲಿ ನೋಡಿ, ಥರ್ಡ್ ಪರ್ಸನ್, ಲಾಯರ್ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಅಂದ್ರೆ ಯಾರು ಸರ್? ಯಾರು ಥರ್ಡ್ ಪರ್ಸನ್ ಅಂತಂದ್ರೆ, ನಾವು ಈಗ ನೋಡಿ, ಮತ್ತೆ ಐ ಅಂದ್ರೆ ಫಸ್ಟ್ ಪರ್ಸನ್ ಅಲ್ವಾ, ಯುವರ್ಸ್ ಇದರ ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಅಂದಾಗ ನಮಗೆ ಬೇರೆಯವ್ರಿಗೆ ಅವನು, ಅವಳು ಅಂತ ಹೇಳೋ ರೀತಿ ಬರುತ್ತಲ್ಲ. ಸೊ ಇಲ್ಲಿ ಲಾಯರ್ಸ್ ಫೇಸಸ್ ಎನ್ ಆರ್ಡಿನರಿ ಮ್ಯಾನ್ ಅಂತಿದೆ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಸಿಂಗ್ಯುಲರ್ ಫಾರ್ಮ್. ಓಕೆ, ಸಿಂಗ್ಯುಲರ್ ಫಾರ್ಮ್, ಹಿ, ಶಿ, ಇಟ್ ಅಂತ ಬಂದಾಗ ಅವನು, ಲಾಯರ್ಗಳು, ಆ ಮನುಷ್ಯ, ಅನ್ ಆರ್ಡಿನರಿ ಮ್ಯಾನ್ ಅಂದಾಗ ಸಿಂಗ್ಯುಲರ್ ಫಾರ್ಮ್ ಇದ್ದಾಗ ಹಿ ಡಸ್ ಅಂತ ಬರ್ಬೇಕು, ಡೂ ಅಂತ ಬರಬಾರ್ದು. ಅಕಸ್ಮಾತ್ ಪ್ಲೂರಲ್ ಫಾರ್ಮ್ ಅಲ್ಲಿ ಇದ್ರೆ ಅವರು ಬೇರೆ ಒಂದು ಲಾಯರ್ಸ್ ಅಂಡ್ ಡಾಕ್ಟರ್ಸ್ ಎಲ್ಲರೂ ಸೇರಿದ್ರೆ, ಓಕೆ, ಎಲ್ಲ ಸಮಾಜದ ಎಲ್ಲ ಸೇರಿದ್ರೆ, ಇಲ್ಲಿ ಬರೀ ಲಾಯರ್ ಮಾತ್ರ ಸಿಂಗ್ಯುಲರ್ ಫಾರ್ಮ್ ಹೇಳ್ತಾ ಇರೋದು. ಅಕಸ್ಮಾತ್ ಇದೇ ಕ್ವಶನ್ ಲಾಯರ್ಸ್, ಡಾಕ್ಟರ್ಸ್ ಮತ್ತೆ ಇಂಜಿನಿಯರ್ಸ್ ಹಿಂಗೆಲ್ಲ ಸೇರಿದ್ರೆ ಪ್ಲೂರಲ್ ಫಾರ್ಮ್ ಆಗಿದೆ, ದೇ ಅಂತ ಬರ್ತಾ ಇತ್ತು ಆಗ ಎಲ್ರು. ಸೊ ಅವಾಗ ನಾವೇನ್ ಮಾಡ್ಬೇಕಾಗಿತ್ತು, ಡೂ ಮತ್ತೆ ಆರ್ ಯೂಸ್ ಮಾಡ್ಬೋದಾಗಿತ್ತು.
ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಡೂ ಬದಲು ಡಸ್ ಯೂಸ್ ಮಾಡ್ಬೇಕು. ಸೊ ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದೀನಿ ಸ್ನೇಹಿತರೆ, ಯಾವಾಗ ರೂಲ್ಸ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದೀವಿ ನಮ್ ಗ್ರಾಮರ್ ಅಲ್ಲಿ, ದಯವಿಟ್ಟು ಒಂದ್ಸಲ ನೋಡಿ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಇಫ್ ಮಹಾತ್ಮ ಗಾಂಧಿ ವಾಸ್ ಅಲೈವ್ he would start weeping to see the present condition of India. ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಒಂದ್ ಸ್ಮಾಲ್ ಮಿಸ್ಟೇಕ್ ಇದೆ. ಮಹಾತ್ಮ ಗಾಂಧಿ ವಾಸ್ ಅಲೈವ್ ಅಂದ್ರೆ ಅವ್ರು ಬದುಕಿದ್ದಿದ್ರೆ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. he would ಬದುಕಿದ್ರೆ ಅವರು ಏನ್ ಮಾಡ್ತಾ ಇದ್ರು, ಸ್ಟಾರ್ಟ್ ವೀಪಿಂಗ್ ಟು ಸಿ ದ ಪ್ರೆಸೆಂಟ್ ಕಂಡೀಷನ್ ಆಫ್ ದ ಇಂಡಿಯಾ. ಅವರ ಈಗಿನ ಏನು ಕಂಡೀಷನ್ ನೋಡ್ತಾ ಇದ್ರು, ಭಾರತದ ಒಂದು ಸ್ಥಿತಿಗಳನ್ನ ಅಂತ ಏನೋ ಹೇಳ್ತಾ ಇದೆ ಸೆಂಟೆನ್ಸ್. ಇಲ್ಲಿ ಒಂದು ತಪ್ಪಿದೆ. ಏನ್ ತಪ್ಪು ಅಂದ್ರೆ ಸ್ಮಾಲ್ ತಪ್ಪು. ಏನು ಅಂದ್ರೆ ಆಪ್ಷನ್ ಯಾವ್ದ್ರಲ್ಲಿ ತಪ್ಪಿದೆ ಹೇಳ್ತೀರಾ? ಯಾವ ಪೋರ್ಷನ್ ಅಲ್ಲಿ ಎರರ್ ಇದೆ ಅಂತ? ಇಟ್ ಈಸ್ ಆಪ್ಷನ್ 2 ಅಂದ್ರೆ ವಾಸ್ ಬರ್ಬಾರ್ದು, ವರ್ ಬರ್ಬೇಕು. ಸರ್ ಯಾಕೆ? ಮಹಾತ್ಮ ಗಾಂಧಿ ಒಬ್ಬರೇ ಅಲ್ವಾ? ಅಲ್ವಾ ವಾಸ್ ಅಂದ್ರೆ, ಸೊ ವಾಸ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ಕರೆಕ್ಟ್, ವಾಸ್ ಇದೆ. ಒಬ್ಬರೇ ಅಂದಾಗ ಇದು ಸಿಂಗುಲರ್, ವಾಸ್ ಯೂಸ್ ಮಾಡ್ಬೇಕು, ವರ್ ಯಾಕೆ ಯೂಸ್ ಮಾಡ್ಬೇಕು? ದಟ್ ಈಸ್ ವೈ ಸರ್, ವರ್ ಇನ್ ಪ್ಲೇಸ್ ಆಫ್ ವಾಸ್. ಯಾಕಂದ್ರೆ ಈ ಅನ್ಫುಲ್ಫಿಲ್ಡ್ ವಿಶ್ ಇರುತ್ತಲ್ಲ, ಓಕೆ, ಅವ್ರ ಡಿಸೈರ್ಸ್ ಅಂದ್ರೆ ಥರ್ಡ್ ಪರ್ಸನ್. ಈಗ ಮಹಾತ್ಮ ಗಾಂಧಿ ಇಸ್ ಅ ಥರ್ಡ್ ಪರ್ಸನ್. ಓಕೆ, ನಾವು ಅವನು, ಅವರು ಅಂತೇನ್ ಹೇಳ್ತೀವಿ, ಹಿ ಅಂತೇನ್ ಹೇಳ್ತೀವಿ. ಸೊ ಅವರು ಅಂತ ಬರುತ್ತಲ್ಲ ಮಹಾತ್ಮ ಗಾಂಧಿ, ಸೊ ಥರ್ಡ್ ಪರ್ಸನ್. ಸೊ ಅವಾಗ ಏನ್ ಮಾಡ್ತೀವಿ ನಾವು, ವರ್ ಯೂಸ್ ಮಾಡ್ತೀವಿ. ಓಕೆ, ಅನ್ಫುಲ್ಫಿಲ್ಡ್ ವಿಶ್ ಆರ್ ಡಿಸೈರ್ ಆಫ್ ಎ ಪ್ರೆಸೆಂಟ್ ಇಸ್ ಎಕ್ಸ್ಪರ್ಟ್, ವಿ ಯೂಸ್ ಸಬ್ಜೆಕ್ಟಿವ್ ಮೋಡ್ ಆಫ್ ದ ವರ್ಬ್. ಅನ್ಫುಲ್ಫಿಲ್ಡ್ ಅಂದ್ರೆ ಆಗದೆ ಇರ್ತಕ್ಕಂಥದ್ದು, ಅವ್ರು ಇದ್ದಿದ್ರೆ ಅಂತ, ಇಲ್ವಲ್ಲ, ಅದು ಅನ್ಫುಲ್ಫಿಲ್ಡ್, ಇಟ್ಸ್ ನಾಟ್ ಪಾಸಿಬಲ್. ಸೊ ಅವಾಗ ವರ್ ಯೂಸ್ ಮಾಡ್ತೀವಿ. ಸೊ ಈ ತರ ಸಿಂಪಲ್ ಮಿಸ್ಟೇಕ್ ಆಗುತ್ತೆ ಸ್ನೇಹಿತರೆ. ಸೊ ವಾಸ್ ಬದಲು ವರ್ ಯೂಸ್ ಮಾಡಬೇಕು. ಇಫ್ ಮಹಾತ್ಮ ಗಾಂಧಿ ವರ್ ಅಲೈವ್ he would start weeping. ನೋಡಿ, ಥರ್ಡ್ ಪರ್ಸನ್ he ಬಂತು, ಥರ್ಡ್ ಪರ್ಸನ್. he would start weeping to see the present condition of India. ಅಲ್ವಾ? ಕರೆಕ್ಟ್ ತಾನೆ? ಸೊ ವರ್ ಇಸ್ ದ ರೈಟ್ ಆನ್ಸರ್. ಸೊ ಹಿಂಗೆ ಎರಡನ್ನ ಫೈಂಡ್ ಮಾಡ್ಬೇಕು. ನೋಡಿದ್ರೆ ಡಿಫಿಕಲ್ಟಿ ಅನ್ಸುತ್ತೆ ಸ್ನೇಹಿತರೆ. ಇದಕ್ಕೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಇದಕ್ಕೆ ಸಬ್ಜೆಕ್ಟ್ ವರ್ಗ್ ಅಗ್ರಿಮೆಂಟ್ ಮಾಡ್ತೀನಿ ನಾನು. ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ನಿಮ್ಗೆ. ಸಬ್ಜೆಕ್ಟ್ ವರ್ಗ್ ಅಗ್ರಿಮೆಂಟ್ ಅಲ್ಲಿ ಯಾವ್ದು ಬಂದಾಗ ಏನ್ ಬರ್ಬೇಕು ಅಂತ, ಸಬ್ಜೆಕ್ಟ್ ಯಾವ್ದಿದ್ದಾಗ ವರ್ಬ್ ಯಾವ್ದಿರ್ಬೇಕು ಅಂತ ಒಂದು ಸ್ಪೆಷಲ್ ರೂಲ್ಸ್ ಇದೆ. ಅದನ್ನ ನಾನು ಇಲ್ಲಿ ಹೇಳ್ಬೋದಾಗಿತ್ತು. ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಅದನ್ನ ಬೇಸಿಕ್ ತಿಳ್ಕೋಬೇಕು. ಅದಕ್ಕೆ ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಗ್ರಾಮರ್ ಅಲ್ಲಿ ಅದು ತಿಳ್ಕೊಂಡಾಗ ಇದು ಈಸಿ ಆಗುತ್ತೆ. ಮಾಡ್ತೀನಿ ಈ ಒಂದು 1 or 2 ವೀಕ್ಸ್ ಒಳಗೆ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ಏನಿದೆ ಅಂದ್ರೆ ಕ್ವಶನ್ ನಂಬರ್ಸ್ 51 to 53 ಅಂತಿದೆ. ಇಲ್ಲಿ ನೋಡಿ, 51 ಒಂದು ಡ್ಯಾಶ್ ಇದೆ, ಇಲ್ಲೊಂದು ಡ್ಯಾಶ್ ಇದೆ, ಇಲ್ಲೊಂದು ಡ್ಯಾಶ್ ಇದೆ. ಈ ತರ ಪ್ಯಾಸೇಜ್ ಕೊಡ್ತಾನೆ. ಕೊಟ್ಬಿಟ್ಟು ಇಲ್ಲಿ ಯಾವ್ದು ಪರ್ಟಿಕ್ಯುಲರ್, ಇಲ್ಲಿ ನೋಡಿದ್ರೆ ನಿಮ್ ಆಪ್ಷನ್ ನೋಡಿದ್ರೆ ಎಲ್ಲ ಸೇಮ್ ಅಂತ ಅನ್ಸುತ್ತೆ ನಿಮಗೆ. ಬಟ್ ಪರ್ಟಿಕ್ಯುಲರ್ ವರ್ಡ್ ಯಾವ್ದು ಅಂತ ಪರ್ಫೆಕ್ಟ್ ಆಗಿ ಸೂಟ್ ನ ತೆಗಿಬೇಕಾಗತ್ತೆ. ಓಕೆ, ಈಗ ಫಸ್ಟ್ ಏನ್ ಮಾಡ್ಬೇಕು ಈ ತರ ಬಂದಾಗ ನಿಮ್ಗೆ ಅಂದ್ರೆ, ಈ ಪ್ಯಾಸೇಜ್ ನ ಫಸ್ಟ್ ಓದ್ಕೊಂಡ್ಬಿಡ್ಬೇಕು ಒಂದ್ಸಲ. ಯಾಕಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ ಮೇನ್ ನೋಡ್ಬೇಕು. ಅದೇ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ ಅಥವಾ ಮುಂದೆ ಫ್ಯೂಚರ್ ಟೆನ್ಸ್ ಅಲ್ಲಿ ಏನಾರು ಆಗ್ತಿದ್ಯಾ, ಯಾವ ಟೆನ್ಸ್ ಅಲ್ಲಿ ಈ ಒಂದು ಇದಿದೆ, ಮತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಅಂದ್ರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್, ಇದು ಪರಿಸರದ ಬಗ್ಗೆ ಆದ್ರೆ ಅದ್ರ ರಿಲೇಟೆಡ್, ಎನ್ವೈರನ್ಮೆಂಟ್ ಬಗ್ಗೆ ಆದ್ರೆ ಎನ್ವಿರಾನ್ಮೆಂಟ್ ಬಗ್ಗೆ ಆದ್ರೆ ಅದ್ರ ರಿಲೇಟೆಡ್ ವರ್ಡ್ಸ್ ನ ಪಿಕ್ ಮಾಡ್ಬೇಕು. ಇದು ಯಾವ ಒಂದು ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದಾರೆ, ಆ ರಿಲೇಟೆಡ್ ಪದಗಳನ್ನ ನೀವು ಈ ಒಂದು ಡ್ಯಾಶ್ ಅಲ್ಲಿ ಹಾಕ್ಬೇಕಾಗತ್ತೆ. ಓಕೆ, ಹಾಗಾಗಿ ಫಸ್ಟ್ ನೀವೇನ್ ಮಾಡ್ಬೇಕು, ಈ ಒಂದು ಇದನ್ನ ಓದ್ಕೋಬೇಕು. ಈಗ ಫಸ್ಟ್ ಸುಮ್ಮನೆ ಓದ್ಕೊಂಡು ಹೋಗ್ಬಿಡಿ ಹಂಗೇನೆ. ಸಡನ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, ನೋಡಿ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಲಾಸ್ಟ್ ವಿಕೆಟ್ಸ್ ಇನ್ ಹೀಪ್. ಓಕೆ, ಇನ್ ಎ ಹೀಪ್. Chris Gayle went followed by Virat Kohli and AB de Villiers. Another collapse seemed dash. Watson batted on to reach 88, his highest T20 international score to date. Then, as if it was scripted, he fell to Zaheer Khan in the last over of the match, with Maxwell pulling off an acrobatic catch behind the stump. The stadium dash, every spectator around the Kolkata stadium was on his feet, applauding and cheering Watson as he walked dash like a gladiator who just another battle ಅಂತಿದೆ. ಸೊ ಇಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ. ಅದರ ರಿಲೇಟೆಡ್ ವರ್ಡ್ ನ ನೀವು ಕಮೆಂಟ್ರಿ ನೋಡಿರ್ತೀರಲ್ಲ, ಕ್ರಿಕೆಟ್ ಕಮೆಂಟ್ರಿ, ಅವಾಗ ನಿಮ್ಗೆ ಗೊತ್ತಿರುತ್ತೆ. ಈಗ ನಾವೇನ್ ಮಾಡೋಣ, ಇಲ್ಲಿ ಇದ್ರ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಫಸ್ಟ್ ಓದೋಣ ಬಂದು. ಈಗ ಫಸ್ಟ್ ಇಲ್ಲಿ ತನಕ ಓದೋಣ. ಇದನ್ನ ಫಸ್ಟ್ ಫಿಲ್ ಮಾಡ್ಬೇಕಲ್ವಾ. ಇವತ್ತೊಂದು ಏನಿದೆ, ಡೌಟ್ಫುಲ್ ಅಂತಿದೆ, ಮಿನಾನ್ಸಿಂಗ್ ಅಂತಿದೆ, ಇಮ್ಮಿನೆಂಟ್ ಅಂತಿದೆ, ಥ್ರೋವಿಂಗ್ ಅಂತಿದೆ. ಈಗ ನೋಡಿ, ಸಡನ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಾಸ್ಟ್ ವಿಕೆಟ್ಸ್ ಇನ್ ಎ ಹೀಪ್. ಕ್ರಿಸ್ ಗೇಲ್ ವೆಂಟ್ ಫಾಲೋಡ್ ಬೈ ವಿರಾಟ್ ಕೊಹ್ಲಿ ಅಂಡ್ AB de Villiers. ಅಂದ್ರೆ ವಿಕೆಟ್ RCB ಹೋಗ್ತಾನೆ ಇದೆ. ಕ್ರಿಸ್ ಗೇಲ್ ವೆಂಟ್ ಫಾಲೋಡ್ ಆದ್ಮೇಲೆ ವಿರಾಟ್ ಕೊಹ್ಲಿ, AB de Villiers ಎಲ್ಲಾರ್ದು ಬಿತ್ತು. ಅನದರ್ ಕೊಲ್ಯಾಪ್ಸ್ ಸೀಮ್ ಡ್ಯಾಶ್ ಅಂತಿದೆ.
ಈಗ ಅನದರ್ ಕೊಲ್ಯಾಪ್ಸ್ ಅಂದ್ರೆ ನೆಕ್ಸ್ಟ್ ವಿಕೆಟ್ ಬೀಳುವಂತ, ಇಟ್ ಸೀಮ್ಸ್ ಅಂದ್ರೆ ಬೀಳುವಂತ ಏನಂತೀವಿ, ಡೌಟ್ಫುಲ್ ಅಂತೀವ, ಮಿನಾನ್ಸಿಂಗ್ ಅಂತೀವಿ, ಇಮ್ಮಿನೆಂಟ್ ಅಂತೀವ, ಥ್ರೋಯಿಂಗ್ ಅಂತೀವ. ಥ್ರೋವಿಂಗ್ ಅಂತ ಅನ್ನಕ್ ಸಾಧ್ಯನೇ ಇಲ್ಲ, ಈ ತರ ಪದ ಯೂಸೇ ಮಾಡಲ್ಲ. ಈ ಮೂರಲ್ಲಿ ಯಾವ್ದಾರು ಯೂಸ್ ಮಾಡ್ಬೇಕು, ಆದ್ರೆ ಮಿನಾನ್ಸಿಂಗು ಯೂಸ್ ಆಗಲ್ಲ. ಯಾಕಂದ್ರೆ ಇದು ಒಂದ್ ರೀತಿ ಏನು ಅಂದ್ರೆ ಏನೋ ಬೆದರಿಕೆ ಅನ್ನೋ ರೀತಿ ಬರುತ್ತೆ ಅರ್ಥ ಮಿನಾನ್ಸಿಂಗ್. ಸೊ ಇದಕ್ ಮೀನಿಂಗ್ ಚೇಂಜ್ ಆಗೋಯ್ತು. ಐದರ್ ಡೌಟ್ಫುಲ್ ಆಗಿರ್ಬೇಕು, ಇಲ್ಲ ಇಮ್ಮಿನೆಂಟ್ ಆಗಿರ್ಬೇಕು. ಸೊ ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಸೊ ಇವೆರಡರಲ್ಲಿ ಯಾವ್ದು ಅಂದ್ರೆ ರೈಟ್ ಆನ್ಸರ್ ಇಮ್ಮಿನೆಂಟ್. ಇಮ್ಮಿನೆಂಟ್ ಅಂದ್ರೆ ಏನರ್ಥ? ಸನ್ನಿಹಿತ ಅಂತ ಅರ್ಥ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನ್ ಬರ್ಬೇಕು? ಇಮ್ಮಿನೆಂಟ್ ಅಂದ್ರೆ ಈಗ ನೆಕ್ಸ್ಟ್ ಅನದರ್ ಕೊಲ್ಯಾಪ್ಸ್, ಇನ್ನೊಂದು ವಿಕೆಟ್ ಬೀಳುವ ಸನ್ನಿಹಿತದಲ್ಲಿದೆ ಅನ್ನೋ ರೀತಿ. ಅನುಮಾನದಲ್ಲಿದೆ ಅಂತ ಹೇಳಲ್ಲ, ಸನ್ನಿಹಿತವಾಗಿದೆ ಅನ್ನೋ ರೀತಿ ಹೇಳ್ತೀವಿ. ಸೊ ಮೂರನೇದು ಕರೆಕ್ಟ್ ಇಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ವಾಟ್ಸನ್ ಬ್ಯಾಟೆಡ್ ಆನ್ ಟು ರೀಚ್ 88. ಓಕೆ, ವ್ಯಾಟ್ಸನ್ ಬ್ಯಾಟ್ ಮಾಡ್ತಾನೆ, 88 ಆಗಿದೆ, ಒಂದು ಹೈಯೆಸ್ಟ್ ಇಂಟರ್ನಲ್ ಸ್ಕೋರ್ ಬೇರೆ ಆಗಿದೆ. ದೆನ್ ಹ್ಯಾಸ್ ಇಫ್ ಇಟ್ ಇಸ್ ವಾಸ್ ಸ್ಕ್ರಿಪ್ಟೆಡ್ ಈ ಫೆಲ್ ಟು ಜಹೀರ್ ಖಾನ್, ಅಂದ್ರೆ ಜಹೀರ್ ಖಾನ್ಗೆ ಒಂದು ವಿಕೆಟ್ ಬೀಳ್ತು ಅಂತ ರೀತಿ ಹೇಳ್ತಾ ಇದ್ದಾರೆ. ಇನ್ ದ ಲಾಸ್ಟ್ ಓವರ್ ಆಫ್ ದ ಮ್ಯಾಚ್ ಅಲ್ಲಿ ಬಿತ್ತು, ವಿತ್ ಮ್ಯಾಕ್ಸ್ವೆಲ್ ಪುಲ್ಲಿಂಗ್ ಆಫ್ ಅನ್ ಅಕ್ರೋಬಟಿಕ್ ಕ್ಯಾಚ್ ಬಿಹೈಂಡ್ ದ ಸ್ಟಂಪ್ಸ್. ಅಂದ್ರೆ ಸ್ಟಂಪ್ಸ್, ವಿಕೆಟ್ ಸ್ಟಂಪ್ಸ್ ಹಿಂದ್ಗಡೆ ಅವನು ಆ ಒಂದು ಕ್ಯಾಚ್ ನ ಇಟ್ಕೊಂಡ ಅನ್ನೋ ರೀತಿ, ಪುಲ್ಲಿಂಗ್ ಆಫ್. ಓಕೆ, ದ ಸ್ಟೇಡಿಯಂ ಡ್ಯಾಶ್ ಫುಲ್ ಸ್ಟಾಪ್ ಇದೆ. ದ ಸ್ಟೇಡಿಯಂ ಏನಾಯ್ತು ಅವಾಗ? ಎರಡನೇ ಕ್ವಶನ್. ಇಲ್ಲಿ ಬಂದ 52ನೇದು. ಎಕ್ಸ್ಪ್ಲೋಡೆಡ್, ಡಿಸೇಬಲ್ಡ್, ಕ್ರಂಚ್ಡ್, ವ್ರೆಕ್ಟ್. ವ್ರೆಕ್ಟ್ ತಪ್ಪು, ಕ್ರಂಚ್ ಅಂತಂದ್ರೆ ಕುಂಠಿತ ಆಗತ್ತ ತಪ್ಪು, ಡಿಸೇಬಲ್ ಅಂದ್ರೆ ಒಂದ್ ರೀತಿ ಅಂಗವಿಕಲ ರೀತಿ ಆಗತ್ತ ತಪ್ಪು, ಎಕ್ಸ್ಪ್ಲೋಡೆಡ್, ಸ್ಟೇಡಿಯಂ ವಾಸ್ ಎಕ್ಸ್ಪ್ಲೋಡೆಡ್ ಅಂದ್ರೆ ಏನಾಯ್ತು? ಸ್ಫೋಟ ಅಂತಂದ್ರೆ ಕೂಗು. ಸ್ಟೇಡಿಯಂ ಅಲ್ಲಿ ಎಲ್ಲರೂ ಏನಾದ್ರು ಒಂದ್ ರೀತಿ ಕೂಗ್ತಾ ಇದ್ರು ಅನ್ನೋ ರೀತಿ. ಓಕೆ, ಎವ್ರಿ ಸ್ಪೆಕ್ಟೇಟರ್ ಏನೋ ಎಕ್ಸ್ಪ್ಲೋಡೆಡ್. ಓಕೆ, ಎವ್ರಿ ಸ್ಪೆಕ್ಟೇಟರ್ ಅಂದ್ರೆ ನೋಡ್ತಾ ಇರೋರು ಅರೌಂಡ್ ದ ಕೋಲ್ಕತ್ತಾ ಸ್ಟೇಡಿಯಂ ವಾಸ್ ಆನ್ ಹಿಸ್ ಫೀಟ್ ಅಂದ್ರೆ ಅವರ ತುದಿಗಾಲಲ್ಲಿ ನಿಂತ್ಕೊಂಡು ಅಪ್ಲಾಡಿಂಗ್ ಅಂಡ್ ಚೇರಿಂಗ್ ವ್ಯಾಟ್ಸನ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡಿದ್ದಾನೆ ಅವನು, ಔಟ್ ಆದ್ರೂ ಪರವಾಗಿಲ್ಲ. ಆಸ್ ಹಿ ವಾಸ್ ವಾಕ್ಡ್ ಡ್ಯಾಶ್ ಅಂತಿದೆ. ಓಕೆ, ಅವನ್ನ ಹುರಿದುಂಬಿಸ್ತಾ ಇದ್ದಾರೆ. ಅವನು ವ್ಯಾಟ್ಸನ್ ಆಸ್ ಇಸ್ ವಾಕ್ಡ್, ಏನು ವಾಕ್ಡ್ ಇನ್, ವಾಕ್ಡ್ ಆಫ್, ವಾಕ್ಡ್ ಆನ್, ವಾಕ್ಡ್ ಆನ್. ಔಟ್ ಆದ್ಮೇಲೆ ಏನಾಗುತ್ತೆ? ಈಸ್ ವಾಕ್ಡ್ ಆಫ್ ಅಂದ್ರೆ ಹೋಗ್ತಾ ಇರೋದು. ಓಕೆ, ಸ್ಟೇಡಿಯಂ ಇಂದ ಹೋಗ್ತಾ ಇರೋದು, ವಾಕ್ಡ್ ಆಫ್. ಯಾಕಂದ್ರೆ ಔಟ್ ಆದ್ಮೇಲೆ ಹೋಗ್ಬೇಕು ತಾನೆ, ಇನ್ ಆಗಲ್ಲ, ಬರ್ತಾ ಇದ್ದಾನಲ್ಲ, ವಾಕ್ಡ್ ಆಫ್. ಸೊ ಇಲ್ಲಿ ಏನ್ ಬರ್ಬೇಕು? ಆಫ್ ಬರ್ಬೇಕು, OFF. ಲೈಕ್ ಎ ಗ್ಲೇಡಿಯೇಟರ್ ಹೂ ಜಸ್ಟ್ ವ್ಯಾನ್ ದ ಅನದರ್ ಬ್ಯಾಟಲ್. ನೋಡಿದ್ರ ಯಾವ್ದಿಲ್ಲಿ? ಫಸ್ಟ್ ಒನ್ಗೆ 51ಕ್ಕೆ ಇಮ್ಮಿನೆಂಟ್, ಸೆಕೆಂಡ್ 52ನೇದಕ್ಕೆ ಎಕ್ಸ್ಪ್ಲೋಡೆಡ್, ಮೂರನೇದಕ್ಕೆ ಈ ವಾಕ್ಡ್ ಆಫ್ ಇಸ್ ದ ರೈಟ್ ಆನ್ಸರ್. ಹಿಂಗೆ ಇದನ್ನ ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ. ಸರ್ ಇದು ಅದಕ್ಕೆ ಹೇಳಿದ್ದು, ಇದು ಕಮೆಂಟ್ರಿ ನಿಮ್ಗೆ ಎಲ್ಲಾ ರೀತಿನೂ ಕೂಡ ಓದಿರ್ಬೇಕಾಗತ್ತೆ. ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್? ಕಮೆಂಟ್ರಿ ನೋಡ್ಬೇಕು ಅಂತಾನೆ ಬೇಕಾಗಿಲ್ಲ, ನೀವು ಕ್ರಿಕೆಟ್ ಇಷ್ಟ ಇಲ್ದವ್ರು ಬೇಕಾಗಿಲ್ಲ. ಅದಕ್ಕೆ ನಾವು ಹೇಳೋದು ನ್ಯೂಸ್ ಪೇಪರ್ಸ್ ಓದಿ ಸರ್, ಡೈಲಿ ಬೇಸಿಸ್ ಅಲ್ಲಿ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಹೆಂಗೆ ಸರ್? ಅಲ್ಲಿ ನೀವು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಇಂಗ್ಲಿಷು ನಿಮ್ಗೆ ಅಲ್ಲಿ ಏನಿರುತ್ತೆ, ಒಂದು ಎಡಿಟೋರಿಯಲ್ ಓದ್ಬೋದು. ಎಡಿಟೋರಿಯಲ್ ನಿಮ್ಗೆ ಎಲ್ಲಾ ರೀತಿಯಾದ ಸಬ್ಜೆಕ್ಟ್ಸ್ ಕವರ್ ಆಗಿರುತ್ತೆ. ಮತ್ತೆ ಯಾವ್ದಾದ್ರು ನ್ಯೂಸ್ ಗಳು ಓದ್ಬೇಕಾದ್ರೆ ನಿಮ್ಗೆ ಅಲ್ಲಿ ಕ್ರಿಕೆಟ್ ಬಗ್ಗೆನೂ ಕೂಡ ಕೊಟ್ಟಿರ್ತಾನೆ, ಅದನ್ನು ಒಂಚೂರು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ವರ್ಡ್ಸ್ ಗಳು ಯಾವ್ದಾದ್ಮೇಲೆ ಏನ್ ಬರುತ್ತೆ ಏನೋ ಅಂತ. ಸೊ ಹಾಗಾಗಿ ಓದುವ ಅಭ್ಯಾಸ ಬೆಳೆಸ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ನೆಕ್ಸ್ಟ್ ನಾನು PQRS ತಗೋತಾ ಇದ್ದೀನಿ. PQRS ಅಲ್ಲಿ ನಿಮ್ಗೆ ಗೊತ್ತಿದೆ, ಒಂದೇದು ಆಲ್ಮೋಸ್ಟ್ ಇವಾಗ ಬರ್ತಾ ಇರೋ ಕ್ವಶನ್ಸ್ ಹಿಂಗೆ, ಒಂದೇದ್ ಫಿಕ್ಸ್ ಆಗಿರುತ್ತೆ, 6ನೇದ್ ಫಿಕ್ಸ್ ಆಗಿರುತ್ತೆ. ಓಕೆ, ಅದ್ರ ಮೊದ್ಲೇ PQRS ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ತರ ಕ್ವಶನ್ ಕೊಟ್ರೆ ಡೆಡ್ಲಿ ಈಸಿ ಇರುತ್ತೆ ಸರ್, ಡೆಡ್ಲಿ ಈಸಿ. ಯಾವಾಗ ಇದು ಫಿಕ್ಸ್ ಇರಲ್ಲ ಅವಾಗ ನಿಮ್ಗೆ ಕಷ್ಟ ಆಗುತ್ತೆ. ಅವಾಗ ನೀವು ಬೇರೆ ಬೇರೆ ರೂಲ್ಸ್, ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ PQRS ಬಗ್ಗೆ ಏನೇನ್ ರೂಲ್ಸ್ ಫಾಲೋ ಮಾಡ್ಬೇಕು ಫಸ್ಟ್ ಅಂತ. ಈ ತರ ಕ್ವಶನ್ ಇದ್ದಾಗ ಸಿಂಪಲ್ ಏನ್ ಮಾಡ್ಬೇಕು? ಪೇರ್ ಹುಡುಕ್ಬಿಟ್ರೆ ಆಗೋಯ್ತು. ಇಲ್ಲಿ ಯಾವ್ದೋ ರೂಲ್ಸ್ ಫಾಲೋ ಮಾಡೋದ್ ಬೇಕಾಗಿಲ್ಲ. ಅಂದ್ರೆ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಯಾವ್ದು, ಓಕೆ, ಕನ್ಕ್ಲೂಷನ್ ಸೆಂಟೆನ್ಸ್ ಯಾವ್ದು, ಈ ತರ ರೂಲ್ಸ್ ನೀವು ಫಾಲೋ ಮಾಡೋದ್ ಬೇಕಾಗೇ ಇಲ್ಲ. ಇಲ್ಲಿ ಒಂದಕ್ಕೆ ಮೊದಲನೇದಕ್ಕೆ ಆದ ತಕ್ಷಣ ಯಾವ್ದು ಬರುತ್ತೆ ಅನ್ನೋದು ಪೇರ್ ಹುಡುಕಿದ್ರೆ ಆಯ್ತು. 6ನೇದು ಹಿಂದೆ ಯಾವ್ದು ಬರ್ಬೋದು ಅಂತ ಒಂದು ಪೇರ್ ಹುಡುಕ್ಬಿಟ್ರೆ ಆಗೋಯ್ತು. ಅರ್ಥ ಆಯ್ತಲ್ಲ? ನೀವು ಒಂದಾದ್ಮೇಲೆ ಯಾವ್ದು ಬರುತ್ತೆ, 6 ಹಿಂದೆ ಯಾವ್ದು ಬರುತ್ತೆ, ಇದು ಹುಡುಕ್ಬಿಟ್ರೆ ಪೇರು ನಿಮ್ಗೆ ಆಲ್ಮೋಸ್ಟ್ ಅರ್ಧ 50 to 60% ಆಫ್ ದ ಕ್ವಶನ್ ಸಾಲ್ವ್ ಮಾಡ್ದಂಗೆ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೇಕು? ಫಸ್ಟ್ ನಿಮ್ಗೆ ಹೇಳಿದ್ದೀನಿ, ಒಂದ್ಸಲ ಓದ್ಬಿಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಬೇಗ ಒಂದ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಓದ್ಬಿಡಿ. 1 ನಿಮಿಷ ತಗೊಳ್ಳಿ ಆಯ್ತು, 2 ನಿಮಿಷ ತಗೊಂಡು ಓದಿ, ನೋ ಪ್ರಾಬ್ಲಮ್. ಈಗ ನೋಡಿ, ದೇರ್ ಆರ್ ವೇರಿಯಸ್ ರೈಟ್ಸ್ ಆಫ್ ಎ ಬ್ಯಾಂಕರ್. ಬ್ಯಾಂಕರ್ದು ಒಂದಷ್ಟು ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಬ್ಯಾಂಕರ್ ಸುಮ್ಮನೆ ಓದ್ಕೊಂಡು ಹೋಗ್ಬಿಡಿ. ದೀಸ್ ಹ್ಯಾವ್ ಬೀನ್ ವೆಸ್ಟೆಡ್ ಬೈ ದ ಲಾ ಆಫ್ ದ ಕಂಟ್ರಿ. The account holder is authorized to operate the account through a third person in addition to
himself by suitable authority for one-time basis and are also for various functions through the power of attorney. Okay, such rights and obligations under the special relationship are mandates and power of attorney. Okay, along with the rights, there are certain obligations too, which a banker is required to fulfill. Such power of attorney is either general or special in nature. ಹಿಂಗ್ ಹೋದ ತಕ್ಷಣ ನಿಮ್ಗೊಂದ್ ಚೂರು ಒಳಿಯುತ್ತೆ. ಏನ್ ಒಳಿಯುತ್ತೆ ಅಂದ್ರೆ ನೋಡಿ, ಈಗ ನನ್ನ 6ನೇದಕ್ಕೆ ಪೇರ್ ಹುಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಸಚ್ ಪವರ್ ಆಫ್ ಅಟಾರ್ನಿ ಇಸ್ ಐದರ್ ಜನರಲ್ ಆರ್ ಸ್ಪೆಷಲ್ ಇನ್ ನೇಚರ್. ಅಟಾರ್ನಿ ಬಗ್ಗೆ ಮತ್ತೆ ಪವರ್ ಆಫ್ ಅಟಾರ್ನಿ ಅಂದ್ರೆ ಗೊತ್ತಲ್ಲ, ನಮ್ಮ ಒಂದು ಸೈನ್ ನ ಬೇರೆಯವ್ರಿಗೆ ಕೊಡ್ತಕ್ಕಂಥದ್ದು. ಸೊ ಇದಕ್ ಹಿಂದಕ್ ನನಗೆ ಯಾವ್ದು ಸೆಂಟೆನ್ಸ್ ಸಿಕ್ಬಿಡ್ತು ಅಂತಂದ್ರೆ, ಈಗ ಪವರ್ ಆಫ್ ಅಟಾರ್ನಿ ಎಲ್ಲಿದೆ? ಇಲ್ಲಿದೆ ನೋಡಿ, ಇಲ್ಲೂ ಇದೆ, 6ಅಲ್ಲೂ ಇದೆ, ಇಲ್ಲೂ ಇದೆ ಪವರ್ ಆಫ್ ಅಟಾರ್ನಿ ಥ್ರೂ ದ ಪವರ್ ಆಫ್ ಅಟಾರ್ನಿ. ನೋಡಿ ಇಲ್ಲೂ ಇದೆ. ಸೊ ಆರ್ ಹಿಂದ್ಗಡೆ ನಮ್ಗೆ ಐದರ್ ಕ್ಯೂ ಬರಬೇಕು, ಆರ್ ಬರಬೇಕು. ಸುಮ್ನೆ ನಾನು ಜಸ್ಟ್ ಓಕೆ ಇದಾದ್ಮೇಲೆ ಈ ಸೆಂಟೆನ್ಸ್ ಬಂದಿದೆ ಅಂತ ಅರ್ಥ. ಸೊ ಇಲ್ಲಿ ಏನ್ ಬರ್ಬೋದು? ಕ್ಯೂ ಅಥವಾ ಎಸ್ ಬರಬೇಕು. ಇಲ್ಲಿ ನೋಡಿ, ಆರ್ ಹಿಂದ್ಗಡೆ ಕ್ಯೂ ಅಂದ್ರೆ ಲಾಸ್ಟ್ ಕ್ಯೂ ಇದೆ, ಎಸ್ ಕೂಡ ಇದೆ, ಕ್ಯೂ ಇದೆ. ಸೊ ಇದು ಗಾನ್ ಕೇಸ್ ಆಯ್ತು. ಓಕೆ, ಪರ್ಫೆಕ್ಟ್ ಆಗಿ ಕ್ಯೂ ಬರುತ್ತಾ ಆರ್ ಬರುತ್ತಾ ಅಂತ ನೋಡ್ಬೇಕಾಗತ್ತೆ ಇವಾಗ. ಒಂದು ಇನ್ನೊಂದು, ಈ ಫಸ್ಟ್ ಸೆಂಟೆನ್ಸ್ ಗೆ ಪೇರ್ ಹುಡ್ಕೊಂಡ್ಬಿಟ್ರೆ ಆಯ್ತು. ಈಗ ನೋಡಿ, there are various rights of a banker. Okay, these ಅಂತ ಬರುತ್ತಾ? ನೋ, ಬರಲ್ಲ. ಫಸ್ಟ್ ಸೆಂಟೆನ್ಸ್ ಬರಕ್ ಸಾಧ್ಯ ಇಲ್ಲ. ದ ಅಕೌಂಟ್ ಹೋಲ್ಡರ್ ನೋಡಿ, ಇದು ಬರಕ್ ಸಾಧ್ಯ ಇಲ್ಲ. ಸಚ್ ರೈಟ್ಸ್, ಓಕೆ ಇಲ್ಲಿ ರೈಟ್ಸ್ ಇದೆ, ಸಚ್ ರೈಟ್ಸ್ ಬರುತ್ತಾ? ಇಲ್ಲೂ ಒಂದಿದೆ ನೋಡಿ, ಅಲಾಂಗ್ ವಿತ್ ದಿಸ್ ರೈಟ್ಸ್. ನೋಡಿ ಈಗ ಇದು ಮತ್ತೆ ಇದು ಪೇರ್ ಅಂತ ನಂಗೆ ಗೊತ್ತಾಯ್ತು. ಈಗ ಒಂದಾದ್ಮೇಲೆ ಫಸ್ಟ್ ಬರೋದು ಎಸ್. ಎಸ್ ಎಲ್ ಇದೆ 1 2 3, ಇದೆರಡು. ನೋಡಿ ಇದು ನಾನು ಕ್ಯಾನ್ಸಲೇ ಮಾಡ್ಬಿಟ್ಟಿದ್ದೇನೆ. ಸೊ ಎಸ್ ಇರೋದು ಒಂದೇ. ನೋಡಿದ್ರ ಟಕ್, ಮೊದಲನೇ ಆಪ್ಷನ್ ಕರೆಕ್ಟ್ ಆನ್ಸರ್. ಗಾನ್ ಕೇಸ್ ನೋಡಿ, ನಾನು ಸಾಲ್ವ್ ಮಾಡದೆ ಬೇಡ. ಇದನ್ನ ನಾವು ಸ್ಮಾರ್ಟ್ ಸ್ಟಡಿ ಅಂತ ಹೇಳೋದು, ಗೊತ್ತಾಯ್ತಾ? ಇದನ್ನ ಸ್ಮಾರ್ಟ್ ಸ್ಟಡಿ ಹೆಂಗೆ? ಎಲಿಮಿನೇಷನ್ ಆಪ್ಷನ್ ಮೆಥಡ್ ಅಲ್ಲಿ ಎಲಿಮಿನೇಷನ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ಬಿಟ್ಟೆ. ಹಿಂಗೆ ಸರ್ ಸಾಲ್ವ್ ಮಾಡೋದು. ಈಗ ನೋಡಿ, ಈಗ ಹೇಳ್ತೀನಿ, ದೇರ್ ಆರ್ ವೇರಿಯಸ್, ಎಷ್ಟೊಂದು ಹಕ್ಕುಗಳಿದೆ ಬ್ಯಾಂಕರ್ಸ್ ಅಲ್ಲಿ. ಅಲಾಂಗ್ ವಿತ್ ಹಕ್ಕುಗಳ ಜೊತೆಗೆ, ಓಕೆ, ಅಲಾಂಗ್ ವಿತ್ ರೈಟ್ಸ್ ದೇರ್ ಆರ್ ಸರ್ಟನ್ ಅಬ್ಲಿಗೇಷನ್ಸ್. ಅಂದ್ರೆ ಅದೇ ಅಬ್ಲಿಗೇಷನ್ಸ್ ಅಂದ್ರೆ ಅದೇ ರೀತಿ ಹಕ್ಕುಗಳು ಇರುತ್ತದೆ, ಅದೇ ರೀತಿ ಒಂದಷ್ಟು ಏನಿರುತ್ತೆ ಅಬ್ಲಿಗೇಷನ್ಸ್ ಅಂತಂದ್ರೆ ಏನ್ ಹೇಳ್ಬೋದು ನಾವು? ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ಬೋದು. ಟು ವಿಚ್ ಬ್ಯಾಂಕರ್ ಇಸ್ ರಿಕ್ವೈರ್ಡ್ ಟು ಫುಲ್ಫಿಲ್. ಅಂದ್ರೆ ಅಬ್ಲಿಗೇಷನ್, ರಿಸ್ಟ್ರಿಕ್ಷನ್ಸ್ ಅಂದ್ರೆ ಒಂದಷ್ಟು ಅರ್ಹತೆಗಳು ಕೂಡ ಇರುತ್ತೆ, ಅದನ್ನ ಅವ್ರು ಫುಲ್ಫಿಲ್ ಮಾಡ್ಬೇಕಾಗತ್ತೆ ಅಂತ ಇದೆ. ಸಚ್ ರೈಟ್ಸ್ ಅಂಡ್ ಅಬ್ಲಿಗೇಷನ್ಸ್ ನೋಡಿದ್ರ, ಯಾಕೆ ಆರ್ ಫಸ್ಟ್ ಬರಲ್ಲ ಅಂದ್ರೆ, ಸಚ್ ಆರ್ ರೈಟ್ಸ್ ಮತ್ತು ಅಬ್ಲಿಗೇಷನ್ಸ್ ಅಂತ ಇದೆ ಅಂದಾಗ ರೈಟ್ಸ್ ಬಗ್ಗೆ ಮೊದ್ಲೇ ಮಾತಾಡಿರ್ಬೇಕು. ಫಸ್ಟ್ ಸೆಂಟೆನ್ಸ್ ಅಲ್ಲಿ ರೈಟ್ಸ್ ಬಗ್ಗೆ ಮಾತಾಡಿದ್ದಾನೆ, ಅಬ್ಲಿಗೇಷನ್ಸ್ ಬಗ್ಗೆ ಈ ಸೆಂಟೆನ್ಸ್ ಎಸ್ ಅಲ್ಲಿ ಮಾತಾಡಿದ್ದಾನೆ ಅಲ್ವಾ? ಅದಾದ್ಮೇಲೆ ಆರ್ ಬರ್ಬೇಕು. ಅರ್ಥ ಆಯ್ತಲ್ಲ? ಅಂದಾಗ ಅರ್ಥ ಫಸ್ಟ್ ಏನ್ ಬರ್ಬೇಕು? ಒಂದ್ರ ಜೊತೆ ಒನ್ ಮತ್ತೆ ಎಸ್ ಪೇರ್ ಆಯ್ತು. ಅಲ್ಲಿಗೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಯಾವ್ದು ಬರ್ಬೇಕು? ಎಸ್ ಕೂತ್ಕೋಬೇಕು. ನೋಡಿ ಎಸ್ ಇದೆ ಇಲ್ಲಿ. ಸಿಂಪಲ್. ಇದು ಲಾಸ್ಟ್ ಅಲ್ಲಿ ಆರ್ ಮತ್ತೆ ಕ್ಯೂ ಮತ್ತೆ ಎಸ್ ಅಲ್ಲಿ ಒಂದಲ್ಲಿ ಬರ್ಬೇಕಾಗಿತ್ತು. ಹಾಗಾಗಿ ಇದು ಕ್ಯಾನ್ಸಲ್ ಆಗಿತ್ತು ಅಲ್ವಾ? ಸೊ ನನಗಿಲ್ಲಿ ಆನ್ಸರ್ ಸಿಕ್ಕೋಯ್ತು. ಬಟ್ ಇಲ್ಲಿ ನಾನು ನೆಕ್ಸ್ಟ್ ಆರ್ ಹಿಂದೆ ಯಾವ್ದು ಬರುತ್ತೆ? ನಂಗೆ ಇಲ್ಲಿ ಆನ್ಸರ್ ಸಿಕ್ಕಿದ್ಮೇಲೆ ಕ್ಯೂ ಅಂತ ಗೊತ್ತಾಯ್ತು. ಅಂದ್ರೆ 6 ಹಿಂದೆ ನನಗೆ ಕನ್ಫ್ಯೂಷನ್ ಇತ್ತಲ್ವಾ, ಆರ್ ಫಸ್ಟ್ ಬರುತ್ತಾ ಕ್ಯೂ ಫಸ್ಟ್ ಬರುತ್ತಾ ಅಂತ. ಆರ್ ಹಿಂದೆ, ಈ 6ನೇ ನಂಬರ್ ಹಿಂದೆ ಯಾವ್ದು ಬರುತ್ತೆ ಅಂತ ಬೇಕಾಗಿತ್ತಲ್ಲ. ಈಗ ನೋಡಿ, ನನಗೆ ಇಲ್ಲಿ ಆಪ್ಷನ್ ಸಿಕ್ಕೋದ ತಕ್ಷಣ ನಾನು ಏನ್ ಮಾಡ್ತೀನಿ? ಫಸ್ಟ್ ಕ್ಯೂನೇ ಇಟ್ಕೊಳ್ತೇನೆ. ಇಲ್ಲಿ ಲಾಸ್ಟ್ ಕ್ಯೂ ಇದೆ, ಇಲ್ಲಿ ಕ್ಯೂ ಇಡ್ತೀನಿ. ಸೊ 2 ಪೇರ್ ಸಿಕ್ಕೋಯ್ತು ನನಗೆ. ಈಗ ಕಂಟಿನ್ಯೂ ಮಾಡಿ. ಎಸ್ ಆದ್ಮೇಲೆ ಏನ್ ಬರುತ್ತೆ? ಎಸ್ ಆದ್ಮೇಲೆ ಪಿ ಬರಬೇಕು. ದೀಸ್ ಹ್ಯಾವ್ ಬೀನ್ ವೆಸ್ಟೆಡ್ ಬೈ ದ ಲಾ ಆಫ್ ದ ಕಂಟ್ರಿ. ಈ ಒಂದು ಅರ್ಹತೆಗಳು ಮತ್ತೆ ಹಕ್ಕುಗಳು ಏನಿದೆ ಸರ್, ಓಕೆ, ಒಂದು ರಿಸ್ಟ್ರಿಕ್ಷನ್, ಅದು ಕಾನೂನು ಮುಖಾಂತರ ನಮ್ಮ ಕಂಟ್ರಿಲಿ ಅದನ್ನ ಮಾಡ್ತೀವಿ, ಕಾನೂನಲ್ಲಿ ಇದೆ. ಓಕೆ, ಸೊ ಪಿ ಆದ್ಮೇಲೆ ನಮ್ಗೆ ಇದು ಬರ್ಬೇಕು, ಆರ್ ಬರ್ಬೇಕು. ಸಚ್ ರೈಟ್ಸ್ ಅಂಡ್ ಅಬ್ಲಿಗೇಷನ್ಸ್ ಅಂಡರ್ ದ ಸ್ಪೆಷಲ್ ರಿಲೇಶನ್ಶಿಪ್ ಆರ್ ಮ್ಯಾಂಡೇಟ್ಸ್ ಅಂಡ್ ಪವರ್ ಆಫ್ ಅಟಾರ್ನಿ. ಸೊ ಈ ಅಟಾರ್ನಿ ಆದ್ಮೇಲೆ ಈ ಅಟಾರ್ನಿ ಬರಬೇಕು. The account holder is authorized to operate the account through a third person in addition to himself by suitable authority for one-time basis and also for various functions through power of attorney. ಅಂದ್ರೆ ಅಕೌಂಟ್ ಹೋಲ್ಡರ್ ಏನಿದ್ದಾರೆ, ಈ ಒಂದು ರೈಟ್ಸ್, ಅಬ್ಲಿಗೇಷನ್ಸ್, ಸ್ಪೆಷಲ್ ರಿಲೇಶನ್ಶಿಪ್, ಈ ಕಾನೂನು ಮುಖಾಂತರ ಅವ್ರು ಏನ್ ಮಾಡ್ಬೇಕು? ಅಥಾರಿಟಿನ ಫಾರ್ ಒನ್ ಟೈಮ್ ಬೇಸಿಸ್ ಮೇಲೆ ವೇರಿಯಸ್ ಫಂಕ್ಷನ್ಸ್ ಇಂದ ಆ ಪವರ್ ಆಫ್ ಅಟಾರ್ನಿನ ಹಾಕ್ಬೋದು ಅಂತ ಇದೆ. ಸೊ ಇಲ್ಲಿ ಆರ್ ಆದ್ಮೇಲೆ ಪಿ, ಆರ್ ಆದ್ಮೇಲೆ ಕ್ಯೂ ಬರ್ಬೇಕು. ಅರ್ಥ ಆಯ್ತಲ್ಲ? 1 ಮತ್ತೆ ಎಸ್ ನನ್ಗೆ ಗೊತ್ತಾಯ್ತು, ಕ್ಯೂ ಮತ್ತೆ ಆರ್ ನನ್ಗೆ ಸಿಕ್ಕೋಯ್ತು. ಇದು ಸಿಕ್ಕಾದಾಗ ಉಳ್ದಿರೋದು ಯಾವ್ದು ಸರ್? ಕ್ಯೂ ಆದ್ಮೇಲೆ ಉಳ್ದಿರೋದೆ ಪಿ ಮತ್ತೆ ಆರ್. ಅಥವಾ ಪಿ ಆದ್ಮೇಲೆ ಆರ್ ಬರ್ಬೇಕು ಅಥವಾ ಆರ್ ಆದ್ಮೇಲೆ ಪಿ ಬರ್ಬೇಕು. ಬಟ್ ಅಟಾರ್ನಿ ಇಲ್ಲಿ ಜಾಯಿಂಟ್ ಆಗಿರೋದ್ರಿಂದ ಕ್ಯೂ ಹಿಂದೆ ಆರ್ ಬರುತ್ತೆ, ಇಲ್ಲಿ ಪಿ ಬರುತ್ತೆ. ಎಸ್ ಪಿ ಆರ್ ಕ್ಯೂ, ರೈಟ್ ಆನ್ಸರ್ ಎಸ್ ಪಿ ಆರ್ ಕ್ಯೂ. ಅರ್ಥ ಆಯ್ತಲ್ವ? ಡೋಂಟ್ ವರಿ, ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಇದನ್ನ ನೀವು ಸಾಲ್ವ್ ಮಾಡಿ. ಸಿಂಪಲ್ ಆಗಿದೆ, ಇದು ಕೂಡ ಸಿಂಪಲ್ ಆಗಿದೆ. ಹಿಂಗೆ ಸಾಲ್ವ್ ಮಾಡ್ಬೇಕು.
ಯಾವಾಗ ಈ ತರ ಕೊಡ್ತಾನ ಈಸಿ ಪೇರ್ ಕನೆಕ್ಟ್ ಮಾಡ್ಕೊಡಿ. ಈಗ ನೋಡಿ, ಈಗ ಇದನ್ನ ಓದಿ ಒಂದ್ಸಲ. ದ ಫಾಕ್ಸ್ ಅಂಡ್ ಕ್ರೇನ್ ವರ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್. ಫಾಕ್ಸ್ ಪ್ರಾಣಿ, ಕ್ರೇನು ಕೂಡ ಪ್ರಾಣಿ, ಅದು ಫ್ರೆಂಡ್ಸ್ ಆಗಿದ್ರಂತೆ ಲಾಂಗ್ ಟೈಮ್ಗೆ. ಓಕೆ, she served the food in a baker to the fox. The fox could not eat it because of the baker was having a cylindrical neck. ಅಂದ್ರೆ ಅದು ಏನು ಅವರು ಪಾತ್ರೆ ಇಟ್ಟಿದ್ರು ಅದು ಸಿಲಿಂಡ್ರಿಕಲ್ ನೆಕ್ ಅಲ್ಲಿ ಇತ್ತಂತೆ. ಓಕೆ, ಅದು ಏನೋ ಕತ್ತು, which was very high ಅಂತೆ. Okay, the crane could not eat the food because of its long neck. Crane ತಿನ್ನಕ್ಕಾಗಲಿಲ್ಲ, ಕ್ರೇನ್ದು ಲಾಂಗ್ ನೆಕ್ ಇದೆ. ನೆಕ್ಸ್ಟ್ ಡೇ it was the crane's turn to host a lunch for a fox. But the fox wanted to show that he was cleverer than the crane. So one day he invited the crane for a dinner and served the food on the plate. The fox realized his mistake and put down his head in shame and went away. Okay, so ಇಲ್ಲಿ ಒಂದನೇದು ಫಿಕ್ಸ್ ಆಗಿದೆ, ಆರನೇದು ಫಿಕ್ಸ್ ಆಗಿದೆ. ಈ ಮಧ್ಯ ಯಾವ್ದು ಬರಬೇಕು? ಈಗ ಒಂದನೇದಕ್ಕೆ ಪೇರ್ ಯಾವ್ದು ಸರ್? ನೋಡಿ, ದ ಫಾಕ್ಸ್ ಅಂಡ್ ಕ್ರೇನ್ ಅಂದ್ರೆ ಫಾಕ್ಸ್ ಅಂತಂದ್ರೆ ಒಂದು ಪ್ರಾಣಿ ಏನಿದೆ, ಕ್ರೇನ್ ಒಂದು ಪಕ್ಷಿ ಏನಿದೆ, ವರ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್. ಅದು ಎರಡು ತುಂಬಾ ದಿನಗಳಿಂದ ಫ್ರೆಂಡ್ಸ್ ಆಗಿದ್ವು. ಈಗ ಫ್ರೆಂಡ್ಸ್ ಆದ್ಮೇಲೆ ಏನ್ ಮಾಡ್ತಿದ್ವು? ಇಲ್ಲಿ ಫುಡ್ ಊಟಕ್ಕೆ ಕರೀದೆ ಅಂತ ಹೇಳ್ತಾ ಇದಾರೆ. ಕ್ರೇನ್ ಕರೀತು ಊಟಕ್ಕೆ, ಇಲ್ಲಿ ಫಾಕ್ಸ್ ಊಟಕ್ಕೆ ಕರೀತು. ಇದು ಆಮೇಲೆ ಬರತಕ್ಕಂಥದ್ದು. ಪಿ ಕ್ಯೂ ಅಂತೂ ಫಸ್ಟ್ ಒಂದೇದ್ರ ಪಕ್ಕ ಬರಕ್ ಚಾನ್ಸೇ ಇಲ್ಲ. ಸೊ ಇಲ್ಲಿ ಆರ್ ಮತ್ತೆ ಎಸ್ ಅಲ್ಲಿ ಯಾವ್ದಾರ ಒಂದು ಬರಬೇಕು. ಬಟ್ ದ ಆದ್ರೆ ಅಂತಿದೆ. ಬಟ್ ದ ಫಾಕ್ಸ್ ವಾಂಟೆಡ್ ಟು ಶೋ ದಟ್ ಹಿ ವಾಸ್ ಕ್ಲೆವರರ್ ದನ್ ದ ಕ್ರೇನ್. ಸೊ ಒನ್ ಡೇ ಹಿ ಇನ್ವೈಟೆಡ್. ನೋಡಿದ್ರ, ಇಲ್ಲಿ ಯಾವ್ದು ಬರಬೇಕು ಸರ್? ಆರ್ ಬರಬೇಕು ಒಂದಾದ್ಮೇಲೆ. ಯಾಕೆ ಅಂದ್ರೆ ಅವ್ರು ಲಾಂಗ್ ಟೈಮ್ ಇಂದ ಫ್ರೆಂಡ್ ಆಗಿದ್ದಾರೆ. ಬಟ್ ಆದ್ರೆ ಈ ಫಾಕ್ಸ್ ಇದೆಯಲ್ಲ, ನರಿ ಬುದ್ಧಿ ತೋರ್ಸುತ್ತಲ್ಲ, ಅದು ತನ್ನ ಒಂದು ನರಿ ಬುದ್ಧಿ ತೋರ್ಸಕ್ಕೆ, ನಾನು ಬುದ್ಧಿವಂತ ತೋರ್ಸಕ್ಕೆ ಕ್ರೇನ್ಗಿಂತ ಏನ್ ಮಾಡ್ತು? ಒನ್ ಡೇ ಹಿ ಇನ್ವೈಟೆಡ್ ದ ಕ್ರೇನ್ ಫಾರ್ ಎ ಡಿನ್ನರ್. ಅಂದ್ರೆ ಆರ್ ಆದ್ಮೇಲೆ ಎಸ್ ಬರುತ್ತೆ. ಸೊ ಬುದ್ಧಿವಂತಿಕೆ ತೋರ್ಸಕ್ಕೆ ಡಿನ್ನರ್ಗೆ ಕರೀತು ಯಾವ್ದನ್ನ? ಕ್ರೇನ್ ಅಂದ್ರೆ ಪಕ್ಷಿ, ಒಂದು ಉದ್ದ ಕೊಕ್ಕಿರ್ತಕ್ಕಂಥ ಪಕ್ಷಿನ ಕರೀತು. ಓಕೆ, ಕ್ರೇನ್ ಅಂತಕ್ಕಂಥ ಪಕ್ಷಿನ ಕರೀತು. ಫುಡ್ ಆನ್ ದ ಪ್ಲೇಟ್ ಅಲ್ಲಿ ಕೊಡ್ತೀನಿ ಅಂತ. ನೋಡಿದ್ರ, ಆರ್ ಆದ್ಮೇಲೆ ಎಸ್ ಬರ್ಬೇಕು. ಸೊ ಒನ್ ಆದ್ಮೇಲೆ ಆರ್ ಬರ್ಬೇಕು. ತುಂಬಾ ಜನ ಒನ್ ಆದ್ಮೇಲೆ ಎಸ್ ಬರ್ಬೇಕು ಅಂತ ಮಾಡ್ತೀರಾ, ಅದಕ್ಕೆ ಕ್ಲೀನ್ ಆಗಿ ಓದ್ಬೇಕು ಅನ್ನೋದು. ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕು, ಓಕೆ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಆದ್ಮೇಲೆ ಆರು, ಆರ್ ಆದ್ಮೇಲೆ ಎಸ್. ಸೊ ಇಲ್ಲಿ ನನಗೆ ಸಿಕ್ಕೋಯ್ತು, ಪೇರ್ ಸಿಕ್ಕೋಯ್ತು. ಉಳ್ದಿರೋದು ಯಾವ್ದು ಸರ್? ಪಿ ಮತ್ತೆ ಕ್ಯೂ. ಸೊ ಇಲ್ಲಿ ಯಾವ್ದು ಕರೆದಿದ್ದು ಸರ್? ಫಾಕ್ಸ್ ಕ್ರೇನ್ ನ ಕರೆದಿದ್ದು. ಆದ್ರೆ ಫಸ್ಟ್ ಊಟ ಹಾಕೋದು ಯಾವ್ದು? ಕ್ರೇನ್ಗೆ. ದ ಕ್ರೇನ್ ಕುಡ್ ನಾಟ್ ಈಟ್ ದ ಫುಡ್. ಅರ್ಥ ಆಯ್ತಲ್ಲ? ಕ್ಯೂ ಫಸ್ಟ್ ಕ್ರೇನ್ ಕರೆದಿದ್ದು, ಕ್ರೇ ಫಸ್ಟ್ ಊಟಕ್ಕೆ ಬರೋದು. ಇಲ್ಲಿ ನೋಡಿ, ಕುಡ್ ನಾಟ್ ಈಟ್ ದ ಫುಡ್ ಬಿಕಾಸ್ ಲಾಂಗ್ ನೆಕ್, ಅದು ಉದ್ದ ಇದೆ ನೆಕ್, ಅದಕ್ಕೆ ಊಟ ಮಾಡಕ್ಕಾಗಿಲ್ಲ, ಬಗ್ಗಿ ತಗೊಳಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಇಟ್ ವಾಸ್ ದ ಕ್ರೇನ್ಸ್ ಟರ್ನ್ ಟು ಹೋಸ್ಟ್ ಲಂಚ್ ಫಾರ್ ದ ಫಾಕ್ಸ್. ನೆಕ್ಸ್ಟ್ ಡೇ ಏನ್ ಮಾಡ್ತು? ಈ ಕ್ರೇನ್ ಹಕ್ಕಿ ನರಿಗೆ ಊಟಕ್ಕೆ ಕರೀತು. ಸೊ ದೆನ್ ನರಿ ಬರೋದು. ಶಿ ಸರ್ವ್ಡ್ ಫುಡ್ ಇನ್ ಅ ಬೇಕರ್ ಟು ದ ಫಾಕ್ಸ್. ನರಿ ದೊಡ್ಡದಾಗಿರ್ತಕ್ಕಂಥ ಸಿಲಿಂಡ್ರಿಕಲ್ ಇರ್ತಕ್ಕಂಥದ್ದು ಕೊಟ್ಬಿಡುತ್ತೆ. ನರಿ ಇದ್ರ ಕತ್ತಾಕಕ್ಕಾಗುತ್ತಾ? ಆಗಲ್ಲ. ಸೊ ಆಗ ನರಿ ಬರೋದು. ಸೊ ಆಮೇಲೆ ಪಿ ಬರ್ಬೇಕು. ಫಸ್ಟ್ ಕ್ರೇನ್ ಊಟ ಕರೆದಿರೋದ್ರಿಂದ ಫಸ್ಟ್ ಕ್ರೇನ್ ಯಾವ ಸೆಂಟೆನ್ಸ್ ಅಲ್ಲಿ ಇದೆ? ಕ್ಯೂ ಅಲ್ಲಿ ಇದೆ. ಆಮೇಲೆ ನರಿಗೆ ಊಟ ಕರೀತದಲ್ಲ, ಆಗ ನರಿ ಪಿ ಅಲ್ಲಿದೆ. ಸೊ ಆರ್ ಎಸ್ ಕ್ಯೂ ಪಿ ಬರ್ಬೇಕು. ಎಲ್ಲಿದೆ? ಆರ್ ಎಸ್ ಕ್ಯೂ ಪಿ ಇಲ್ಲಿದೆ. ಸಿಂಪಲ್ ಅರ್ಥ ಆಯ್ತಲ್ವಾ? ಈಗ ನಾನು ಪೇರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, 1 ಮತ್ತೆ 6 ಅಂತ ಅಲ್ವಾ? ಈ 1 6 ಆದ್ಮೇಲೆ ಫಸ್ಟ್ ಆರ್ ಬರ್ಬೇಕು ಅಂದ್ರೆ ಆರ್ ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ. ಸೊ ಇದು ಕಾನ್ ಕೇಸ್ ಆಯ್ತು. ಓಕೆ, ಅಗೇನ್ ಆರ್ ಆದ್ಮೇಲೆ ಎಸ್ ಬರ್ಬೇಕು ಅಂತ ಇನ್ನೊಂದು ಪೇರ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಲ್ವಾ? ಇಲ್ಲಿ ನೋಡಿ, ಇದಾದ್ಮೇಲೆ ಇದು ಬರ್ಲೇಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ. ಅವಾಗ ನೀವೇನ್ ಮಾಡ್ಬೇಕು? ಎರಡನ್ನು ಕ್ಲೀನ್ ಆಗಿ ಓದ್ಕೋಬೇಕು. ನಿಮ್ಗೆ ರೈಟ್ ಆನ್ಸರ್ ಸಿಕ್ಕೋಬಹುದು. ಆರ್ ಎಸ್ ಕ್ಯೂ ಪಿ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಹಿಂಗೆ ನಾವು ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿಗೆ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಪಿ ಕ್ಯೂ ಆರ್ ಎಸ್ ತಗೋತೀನಿ, ಡೋಂಟ್ ವರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಒಂದೊಂದ್ 2-3 ಕ್ವಶನ್ ಪಿ ಕ್ಯೂ ಆರ್ ಎಸ್ ತಗೋತೀನಿ. ಇದೇ ರೀತಿ ಗ್ರಾಮರ್ ಕ್ವಶನ್ಸ್ ತಗೋತೀನಿ, ಸಾಲ್ವ್ ಮಾಡೋಣ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಗ್ರಾಮರ್ ಪ್ಲೇಲಿಸ್ಟ್ ಲಿಂಕ್ ಆಗಿರ್ಬೋದು, ಇಂಗ್ಲಿಷ್ ಮತ್ತೆ ಗ್ರೂಪ್ ಸಿ ಪ್ಲೇಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡ್ಕೊಳ್ಳಿ. ನೋಡಿಲ್ಲ ಪ್ರೀವಿಯಸ್ ಅಂದ್ರೆ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.